ವೀಕ್ಷಕರೇ, ರಿಯಾಲಿಟಿ ಚೆಕ್ ಮಾಡೋದ್ರಲ್ಲಿ ನಿಮ್ಮ ರಾಜ್ ನ್ಯೂಸ್ ಕನ್ನಡ ನಂಬರ್ 1 ಅನ್ನುವಂತ ಹೆಸರನ್ನ ಪಡ್ಕೊಳ್ತಾ ಇದೆ. ಯಾವುದೇ ಒಂದು ವಿಚಾರ ಆಗಿರಲಿ ಅದರ ಸತ್ಯತೆಯನ್ನ ಅರಿಯೋದಕ್ಕೆ ಗ್ರೌಂಡ್ಗಿಳಿಯುತ್ತೆ ನಮ್ಮ ತಂಡ. ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ, ಅದೇ ಆಪರೇಷನ್ ಫುಟ್ಪಾತ್. ಈ ಆಪರೇಷನ್ ಫುಟ್ಪಾತ್ ನಲ್ಲಿ ಪಾಲಿಟಿಕ್ಸ್ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ವಿಚಾರ ಈಗ ಜನಮಾನಸದಲ್ಲಿ ಚರ್ಚೆಯನ್ನ ಹುಟ್ಟುಹಾಕ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇದರಲ್ಲಿ ಪಾಲಿಟಿಕ್ಸ್ ಆಗ್ತಾ ಇದೆ ಅನ್ನುವಂತ ವಿಚಾರ ಬಹುದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಕೃಷ್ಣ ಬೈರೇಗೌಡರ ಜೆಸಿಬಿ ಕೇವಲ ಬಡವರಿ ಇಟ್ಕೊಂಡಿರುವಂತ ಅಂಗಡಿಯ ಮುಂದೆ ಅಥವಾ ಫುಟ್ಪಾತ್ ಮುಂದೆ ಮಾತ್ರ ಗರ್ಜಿಸ್ತಾ ಇದೆ, ಉಳ್ಳವರ ಮನೆಯ ಮುಂದ್ಗಡೆ ಅಲ್ಲ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಹಾಗಾಗಿ ನಮ್ಮ ತಂಡ ಅಂದ್ರೆ ನಮ್ಮ ಸಹೋದ್ಯೋಗಿಗಳಾದಂತಹ ಸುಕನ್ಯಾ ಮತ್ತು ಇಂಚರ ಇಬ್ರು ಕೂಡ ಬೆಂಗಳೂರಿನ ನಾನಾ ಭಾಗಕ್ಕೆ ವಿಸಿಟ್ ಮಾಡಿ ಅಲ್ಲಿನ ಸತ್ಯಾಸತ್ಯತೆ ಏನು ಅಂದ್ರೆ ಗ್ರೌಂಡ್ ರಿಪೋರ್ಟ್ ಏನು ಅಂತ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಲ್ಲೇಶ್ವರ ಆಗಿರಲಿ, ರಾಜಾಜಿನಗರ ಆಗಿರಲಿ, ವಿಜಯನಗರ ಆಗಲಿ, ಬನಶಂಕರಿ ಆಗಿರಲಿ, ಪದ್ಮನಾಭ ನಗರ ಆಗಲಿ, ವೈಟ್ ಫೀಲ್ಡ್ ಆಗಲಿ, HSR ಲೇಔಟ್ ಆಗಲಿ, MG ರೋಡ್ ಆಗಲಿ, ಹೇಗಿದೆ ಇಲ್ಲಿನ ಆಪರೇಷನ್ ಫುಟ್ಪಾತ್? ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ಶಿವಾಜಿನಗರದಲ್ಲಾಗಿರುವಂತಹ ಆಪರೇಷನ್ ಫುಟ್ಪಾತ್ ನಿಮ್ಗೆ ಡಾಲರ್ಸ್ ಕಾಲೋನಿಯಲ್ಲಿ ಹಂಗೆ ಆಗಿದೆಯಾ? ಅದು ಮೇನ್ ಇಂಪಾರ್ಟೆಂಟ್ ಆಗಿರೋದು. ನೋಡಿ, ನಗರದ ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿ ಫುಟ್ಪಾತ್ ನಲ್ಲಿ ಇಟ್ಕೊಂಡಿರುವಂತಹ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ. ಸರಿ, ಇದೇ ಒಂದು ರೀತಿಯಾದಂತಹ ಸಿಚುವೇಶನ್ ಅಥವಾ ಈ ಒಂದು ಕಾರ್ಯಾಚರಣೆ ನಗರದ ನಾನಾ ಭಾಗಗಳಲ್ಲಾಗಿದೆಯಾ? ನಾನು ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಒಂದು ಡಾಲರ್ಸ್ ಕಾಲೋನಿಯಲ್ಲೂ ಕೂಡ ಇದೇ ರೀತಿಯಾಗಿ ತಾರತಮ್ಯ ಮಾಡದೇನೆ ತೆರವು ಮಾಡ್ತಾ ಇದ್ದಾರೆ. ಹೇಗ್ ನಡೀತಾ ಇದೆ ಆಪರೇಷನ್ ಫುಟ್ಪಾತ್? ಇದರಲ್ಲಿ ನಿಜಕ್ಕೂ ಪಾಲಿಟಿಕ್ಸ್ ಕಾಣಿಸ್ತಾ ಇದೆಯಾ ಅಥವಾ ತಾರತಮ್ಯ ಇದೆಯಾ? ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಇದೆ ಈ ಹೊತ್ತಿನ ವಿಶೇಷ ಫುಟ್ಪಾತ್ ಪಾಲಿಟಿಕ್ಸ್ ತೆರವು ನಾಟಕ. ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಆಪರೇಷನ್ ಫುಟ್ಪಾತ್ ಆಗ್ತಾ ಇದೆ. ಉದ್ದೇಶ ಏನೋ ಒಳ್ಳೇದಿದೆ, ಒತ್ತುವರಿ ತೆರವು ನಡೀತಾ ಇದೆ. ಪ್ಲಾನ್ ಇಲ್ದೇನೆ GBA ಎಡವಟ್ ಮಾಡ್ಕೊಳ್ತಾ ಇದೆಯಾ ಅಂತ, ಬೀದಿ ಬದಿ ವ್ಯಾಪಾರ ನಡೆಸೋರು ಬಡವರ ಹಸಿವು ಮತ್ತು ಫುಟ್ಪಾತ್ ಹಕ್ಕು ಕಿತ್ಕೊಳ್ತಾ ಇದೆ ಅಂತ, ಬಡವರ ಬದುಕಿಗೆ GBA ಬುಲ್ಡೋಸರ್ ಹತ್ತಿಸ್ತಾ ಇದೆಯಾ? ಉಳ್ಳವರ ಬಳಿಗೆ ಹೋಗ್ತಾ ಇಲ್ವಾ ಕೃಷ್ಣ ಬೈರೇಗೌಡರ JCB? ಒತ್ತುವರಿ ತೆರವು ವಿಚಾರದಲ್ಲಿ ತಾರತಮ್ಯ ನಡೀತಾ ಇದೆಯಾ? ಅದೇ ಪ್ರಶ್ನೆ ಇರೋದಿಲ್ಲೀಗ. ರಾಜ್ ನ್ಯೂಸ್ ನಲ್ಲಿ ಆಪರೇಷನ್ ಫುಟ್ಪಾತ್ ನ ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಆದರೆ ಇದರ ಸತ್ಯಾಸತ್ಯತೆ ಏನು? ನಿಜಕ್ಕೂ ಇದರಲ್ಲಿ ರಾಜಕೀಯ ಇದೆಯಾ? ತಾರತಮ್ಯ ನಡೀತಾ ಇದೆಯಾ? ಕೃಷ್ಣ ಬೈರೇಗೌಡರ ಒಂದು JCB ಬಡವರ ಪಾಲಿಗೆ ಮಾತ್ರ ಅದು ಕೆಲಸ ಮಾಡ್ತಾ ಇದೆಯಾ, ಉಳ್ಳವರ ಪಾಲಿಗೆ ಇಲ್ಲವಾ? ಹೀಗನ್ನುವಂತಹ ಪ್ರಶ್ನೆಗೂ ಕೂಡ ಆಗ್ತಾ ಇದೆ. ತಾರತಮ್ಯ ಆಗ್ತಾ ಇದೆ, ಮೇನ್ ಇಂಪಾರ್ಟೆಂಟ್ ಅದೇ ವಿಚಾರ. ಫುಟ್ಪಾತ್ ನಲ್ಲಿ ಜೀವನ ನಡೆಸೋರು, ಜೀವನ ಕಟ್ಕೊಳ್ಳೋರು, ದಿನದ ವ್ಯಾಪಾರವನ್ನೇ ನಂಬ್ಕೊಂಡು ಇಟ್ಕೊಂಡಿದ್ದವರು ಈಗ ಈ ತೆರವಿನಿಂದ ಬೀದಿಗೆ ಬಂದಿದೆ ನಮ್ಮ ಜೀವನ ಅಂತ ಹೇಳ್ತಾ ಇದ್ದಾರೆ. ಅನ್ಕಂಡಂಗ್ ಮಾಡ್ತಾ ಇದೆಯಾ? ಪ್ಲಾನ್ ಇಲ್ಲದೆ ಎಡವಟ್ ಮಾಡ್ಕೊಳ್ತಾ ಇದೆಯಾ GBA? ಎರಡೂ ಪ್ರಶ್ನೆಗಳಿಗೆ ಉತ್ತರ ಈ ಗ್ರೌಂಡ್ ರಿಪೋರ್ಟ್. ಜಸ್ಟ್ 5 ದಿನಕ್ಕೆ ಉತ್ಸಾಹ ಕಳ್ಕೊಂಡಿದ್ದಾರೆ ಅಧಿಕಾರಿಗಳು, ಗೊತ್ತಾ ನಿಮ್ಗೆ? ಆರಂಭದಲ್ಲಿ ಶೂರತ್ವ ಹಾಗೆ ಹೀಗೆ ಅಂತ ಗರ್ಜಿಸಿದ್ದು ಆ ಒಂದು ಉದ್ದೇಶ ಇದೆಯಲ್ಲ, ಈ ಫುಟ್ಪಾತ್ ನ ತೆರವು ಮಾಡುವಂತಹ ವಿಚಾರ ಇದೆಯಲ್ಲ, ಆರಂಭದಲ್ಲಿದ್ದಂತಹ ಉತ್ಸಾಹ, ಆ ಒಂದು ಎನರ್ಜಿ ಹೋಗ್ತಾ ಇಲ್ಲ. 2000 ಕಿಲೋಮೀಟರ್ ಗುರಿಯಲ್ಲಿ 300 ಕಿಲೋಮೀಟರ್ ಒತ್ತುವರಿ ತೆರವು ಮಾಡೋದು, ಮತ್ತೊಮ್ಮೆ ಒತ್ತುವರಿ ತೆರವಿಗೆ ಅವಕಾಶ ನೀಡೋದಾಗಿ ನೆಪ ಹೇಳ್ತಾ ಇದ್ದಾರೆ. ಜುಲೈ 10ನೇ ತಾರೀಕುವರೆಗೂ ಕಾರ್ಯಾಚರಣೆ ಅಂತ ಅಧಿಕಾರಿಗಳು ಹೇಳಿದ್ರು. ಇವಾಗ ಮತ್ತೆ ಅವಕಾಶ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಷ್ಟು ದಿನದ ಒತ್ತುವರಿಯಲ್ಲೂ ತಾರತಮ್ಯ ಆಗಿದೆ ಅನ್ನೋ ಆರೋಪ ಇದೆ. ನೋಡಿ, ಜಸ್ಟ್ 5 ದಿನಕ್ಕೆ ಉತ್ಸಾಹ ಕಳ್ಕೊಂಡಂತಿದೆ. ಆರಂಭದಲ್ಲಿ ಮಾತ್ರ ಶೂರತ್ವ ಪ್ರದರ್ಶನ ಮಾಡಿದ್ರು. JCB ಎತ್ಕೊಂಡು ಬಂದ್ರು, ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆನೆ ಎತ್ತರ ಗಾಡಿ ಅಂತ ಎತ್ತಿಸಿದ್ರು. ಇವಾಗ ಮತ್ತೆ ಏನೋ ಟೈಮ್ ಕೊಟ್ಟಿದಾರಂತ. ಈಗ ಅಂಗಡಿ ತೆರವಾಗಿರೋರು ನೋಡಿದ್ರ, ನಮಗೂ ಕೊಡಬಹುದಾಗಿತ್ತಲ್ಲ ಟೈಮು, ನಮ್ಮದ್ ಮಾತ್ರ ಬೇಗ ತರಾತರಲ್ಲಿ ಎತ್ತಿಸ್ಬಿಟ್ರು, ನೋಡಿ ಆ ಕಡೆ ಟೈಮ್ ಕೊಟ್ಟಿದಾರಂತೆ ಅಂತ ಹೇಳ್ತಾವ್ರ ಈಗ ಜನ. ನಿನ್ನೆ ಭಾನುವಾರ ಅಂತ ಕಾರ್ಯಾಚರಣೆಗೇನೋ GBA ವಿರಾಮ ಕೊಟ್ಟಿತ್ತು. ಇವತ್ತು ಆರಾಮಾಗಿ ನಿಧಾನಕ್ಕೆ ಬಂದು, ಅವತ್ತೆಲ್ಲ 9 ಗಂಟೆ 8 ಗಂಟೆಗೆ ಬಂದು ಗರ್ಜಿಸಿದ JCB ಇವತ್ತು 12 ಗಂಟೆ ಆದ್ರೂ ಇನ್ನೂ ಗರ್ಜಿಸಿರಲಿಲ್ಲ. ಆಮೇಲೆ ಗತಿಯಲ್ಲಿ ಸಾಕ್ತಿ. ಇವತ್ತು 2000 ಕಿಲೋಮೀಟರ್ ಗುರಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಇಲ್ಲಿ ತನಕ 300 ಕಿಲೋಮೀಟರ್ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿರೋದು. ಈಗ ಅವಕಾಶ ಬೇರೆ ಕೊಟ್ಟಿದ್ದಾರೆ. ನೋಡಿ, ಆಪರೇಷನ್ ಫುಟ್ಪಾತ್ ವಿಚಾರಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ಆಗ್ತಾ ಇದೆ, ಗೊತ್ತಾ ನಿಮ್ಗೆ? ಬುಲ್ಡೋಸರ್ ಕಾರ್ಯಾಚರಣೆಗೆ ಬ್ರೇಕ್ ಹಾಕಬೇಕು ಅನ್ನುವಂತ ಒತ್ತಡ ಸ್ವಪಕ್ಷದಲ್ಲೇ ಕೇಳಿ ಬರ್ತಾ ಇದೆ. GBA ಚುನಾವಣೆಗಾಗಿ ಆಪರೇಷನ್ ಫುಟ್ಪಾತ್ಗೆ ಬ್ರೇಕ್ ಹಾಕಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಪಾಲಿಕೆ ಫೈಟ್ ನಲ್ಲಿ ಒತ್ತುವರಿ ತೆರವು ಎಫೆಕ್ಟ್ ಬೀಳೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಸ್ವಲ್ಪ ಗ್ಯಾಪ್ ಕೊಡಿ ಅಂತ. ಇಷ್ಟು ದಿನ ನೀವು ಮಾಡಿದಿರಿ ಕಾರ್ಯಾಚರಣೆ, ಸಾಕು, ಇನ್ಮೇಲೆ ಟೈಮ್ ಕೊಡಿ.
GB ಎಲೆಕ್ಷನ್ ಬೇರೆ ಬರ್ತಾ ಇದೆ. ಹಾಗಾಗಿ ಒತ್ತುವರಿ ತೆರವಿಗೆ ಬ್ರೇಕ್ ಹಾಕಿ. ಪಾದಾಚಾರಿ ಮಾರ್ಗದಷ್ಟೇ ವ್ಯಾಪಾರಿಗಳ ಹಿತಾಸಕ್ತಿಯೂ ಕೂಡ ಮುಖ್ಯವಾಗಿ ಇರುತ್ತೆ. ಮಧ್ಯಮ ವರ್ಗದವರಿಂದಲೇ ಬೀದಿ ಬದಿಯ ವ್ಯಾಪಾರ ಇರುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಜನರ ವಿರೋಧ ಕಟ್ಕೊಳ್ಳೋದು ಬೇಡ. ಇದನ್ನ ಕಾಂಗ್ರೆಸ್ನ ಹಿರಿಯ ನಾಯಕರೇ, ಅಂದ್ರೆ ಸ್ವಪಕ್ಷದಲ್ಲೇ ಕೇಳಿ ಬರ್ತಾ ಇರೋದು. ಸರ್ಕಾರದಲ್ಲಿರೋರೇ, ಕಾಂಗ್ರೆಸ್ನ ನಾಯಕರೇ, ಹಿರಿಯ ನಾಯಕರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. GB ಎಲೆಕ್ಷನ್ ಬರ್ತಾ ಇದೆ. ಇದೆಲ್ಲ ಬೇಕಿತ್ತ ಈ ಸಂದರ್ಭದಲ್ಲಿ? ಅದರಲ್ಲೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾತ್ರ ಫುಲ್ ಅಬ್ಬರಿಸಿ ಬೊಬ್ಬಿರಿದಿತ್ತು JCB. ಆದ್ರೆ ಇವಾಗ ನೋಡಿದ್ರೆ ಟೈಮ್ ಕೊಡ್ತಾ ಇದಾರಂತೆ. ಹಾಗಾದ್ರೆ ಇಷ್ಟು ದಿನ ತೆರವು ಮಾಡಿದವ್ರ ಕತೆ, ಅಂಗಡಿ ಹಾಕಿದ್ದು ಅಥವಾ ಇನ್ನೊಂದೇನೋ ಮಾಡ್ತಾ ಇದ್ರು, ಬಿಸ್ನೆಸ್ ಮಾಡ್ಕೊಳ್ತಾ ಇದ್ರು, ತೆರವು ಮಾಡ್ಬಿಟ್ರಿ. ಈಗೇನು ಮತ್ತೆ ಅಂಗಡಿ ಹಾಕೊಡಕ್ಕೆ ಏನಾದ್ರು ನೀವು ಅವಕಾಶ ಮಾಡ್ಕೊಟ್ಬಿಡ್ತೀರಾ? ನೀವು ಮಾಡ್ಕೊಡ್ತೀರಾ ಇಲ್ವಾ? ಆ ಕ್ಲಾರಿಫಿಕೇಶನ್ ಕೊಡೋರು ಇಲ್ಲ. ಈಗ ಯಾವುದೋ ಒಂದು ಏರಿಯಾ, ರಾಜಾಜಿನಗರ, ನೀವು ಒಂದು ರೌಂಡ್ ತೆರವು ಮಾಡ್ಕೊಂಡು ಬಂದ್ರಿ ಒಂದು ಏರಿಯಾನ, ಆದ್ರೆ ಹಿಂದ್ಗಡೆ ಏರಿಯಾಗೆ ಟೈಮ್ ಕೊಟ್ರಿ. ಈಗ ಮುಂದೆ ಇದ್ದಂತಹ ಏರಿಯಾದವರು ಈಗ ಮತ್ತೆ ಅಂಗಡಿ ಹಾಕಬೇಕಾ ಬೇಡವಾ? ಟೈಮ್ ಕೊಟ್ಟಿದಾರಲ್ಲ. ಸೊ ನಗರದಲ್ಲಿ ಇದೇ ರೀತಿಯಾಗಿ ನಾನಾ ರೀತಿಯ ಕಡೆಗಳಲ್ಲಿ JCB ಗರ್ಜನೆ ಮಾಡ್ತು. ಆಪರೇಷನ್ ಫುಟ್ಪಾತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ನಲ್ಲ, ನನ್ನ ಸಹೋದ್ಯೋಗಿ ಇಂಚರ ಮತ್ತು ಸುಕನ್ಯಾ ಇಬ್ರು ಕೂಡ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಗ್ರೌಂಡ್ ರಿಯಾಲಿಟಿಯನ್ನ ಚೆಕ್ ಮಾಡಿದ್ದಾರೆ. ಯಾವ್ಯಾವ ಏರಿಯಾದಲ್ಲಿ ಫುಟ್ಪಾತ್ ಯಾವ ಪರಿಸ್ಥಿತಿಯಲ್ಲಿದೆ, ಅಲ್ಲಿ ತೆರವು ಮಾಡಿದ್ದಾರಾ ಇಲ್ವಾ, ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸಹೋದ್ಯೋಗಿಗಳು ಇಂಚರ ಮತ್ತು ಸುಕನ್ಯಾ. ಏನೇನು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ. ಬೆಂಗಳೂರು ಬೀದಿ ಬದಿ ವ್ಯಾಪಾರಸ್ಥರನ್ನ ಒಕ್ಕಲೆಬ್ಬಿಸಿ ಈ ಒಂದು ಜಾಗವನ್ನ ತೆರವು ಮಾಡೋದಕ್ಕೆ ಹೋಗ್ತಾ ಇರುವಂತಹ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಿಗೆ ಎಲ್ಲೋ ಒಂದ್ ಕಡೆ ಅಭಿನಂದನೆಗಳ ಸುರಿಮಳೆನೇ ಬರ್ತಾ ಇದೆ. ಯಾಕಂತ ಅಂದ್ರೆ ಒಳ್ಳೆ ಕಾರ್ಯವನ್ನ ಮಾಡ್ತಿದ್ದೀರಾ, ಇದರಿಂದ ಪಾದಾಚಾರಿಗಳಿಗೆ ಅನುಕೂಲ ಆಗತ್ತೆ, ಈ ರೀತಿನಲ್ಲಿ ಹೇಳ್ತಾ ಇರುವಂತದ್ದು. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಇದ್ರ ಹಿಂದೆ ಇನ್ನೊಂದು ಬದುಕು ಕೂಡ ಅಡಗಿದೆ. ನೀವಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಈಗ ಆಲ್ರೆಡಿ ಎಲ್ಲ ಅಂಗಡಿಗಳು ಕೂಡ ಎತ್ತಂಗಡಿ ಆಗಿದೆ. ಯಾರಿಗೂ ಕೂಡ ಒಂದು ಗಡುವನ್ನ ಕೊಟ್ರು, ಆ ಗಡುವಿನೊಳಗಡೆ ಅವರು ಅಂಗಡಿಗಳನ್ನ ಎತ್ತಂಗಡಿ ಮಾಡ್ಲಿಲ್ಲ. ಇವಾಗ ಅವರೇ ಬಂದು ತೆರವು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಸರಿ, ಆದ್ರೆ ಅವರಿಗೆ ಸಪರೇಟ್ ಆಗಿ ವೆಂಡಿಂಗ್ ಝೋನ್ ಅನ್ನ ಮಾಡ್ಕೊಟ್ಟಿದ್ದಾರಾ? ಆ ಕಾರ್ಯಾಚರಣೆ ಆಗಿದ್ಯಾ? ನಮ್ಮ ಭಾರತದಲ್ಲಿ ಅಷ್ಟು ಸುಲಭ ಇಲ್ಲ. ನಾವು ಫಾರಿನ್ ಕಲ್ಚರ್ ಅನ್ನ ತರ್ತೀವಿ, ಪಾದಾಚಾರಿಗಳಿಗೆ ಅನುವನ್ನ ಮಾಡ್ಕೊಡ್ತೀವಿ, ಒಳ್ಳೊಳ್ಳೆ ಫುಟ್ಪಾತ್ ಗಳನ್ನ ಕೊಡ್ತೀವಿ. ಫಾರಿನ್ ಅಲ್ಲಿ ಯಾವ ರೀತಿಯಾಗಿದೋ ಅದೇ ರೀತಿಯಾಗಿ ನಾವು ಕೊಡ್ತೀವಿ ಅನ್ನೋದು ಬಹಳ ಈಸಿ. ಹಿಂಗ್ ಚಿಟ್ಕೆ ಹೊಡೆದಂಗೆ ನೀವು ಹೇಳ್ಬೋದು. ಆದ್ರೆ ಇಲ್ಲಿಗೆ ಬಂದು ಜನರ ಬದುಕನ್ನ ನೋಡಿದ್ದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿರುವಂತಹ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ. ಅಲ್ಲಿ ನಿಮ್ಗೆ ಫಾರಿನ್ ಅಲ್ಲಿ ಬೇರೆ ಬೇರೆ ರೀತಿನಲ್ಲಿ ಸೌಲಭ್ಯಗಳನ್ನ ಕೊಡ್ತಾರೆ, ಅವ್ರಿಗೆ ಈಸಿ ಆಗುತ್ತೆ ವ್ಯಾಪಾರಿಗಳಿಗೆ. ಆದ್ರೆ ನಮ್ಮ ಭಾರತದಲ್ಲಿ ಅದೇ ಕಲ್ಚರ್ ಇದೆಯಾ? ನೀವು ವ್ಯಾಪಾರಿಗಳು, ಮಧ್ಯಮ ವರ್ಗದವರು, ಬಡವರು ಪ್ರತಿಯೊಬ್ರು ಕೂಡ ಇದ್ದಾರೆ. ಎಷ್ಟೋ ಜನ ನೀವು ಮಾಲ್ಗಳಿಗೆ ಹೋಗಿ ತಗೊಳ್ಕೊಳ್ಳೋದಕ್ಕಾಗಲ್ಲ, ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಗೆ ಬರ್ತಾರೆ, ಬಾರ್ಗಿನ್ ಅನ್ನ ಮಾಡ್ತಾರೆ, ಅವ್ರಿಗೆ ಏನ್ ಬೇಕಾದನ್ನ ತೆಗೆದುಕೊಳ್ತಾರೆ. 50 ರೂಪಾಯಿಗೆ ಸಿಗೋದು 30 ರೂಪಾಯಿಗೆ ಸಿಗುತ್ತೆ ಅಂತ ಅಂದ್ರೆ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಇದು ಕೇವಲ ವ್ಯಾಪಾರಿಗಳಿಗಷ್ಟೇ ಅಲ್ಲ, ಗ್ರಾಹಕರಿಗೂ ಕೂಡ ಎಲ್ಲೋ ಒಂದ್ ಕಡೆ ತೊಂದರೆ ಆಗುತ್ತೆ. ಆದ್ರೆ ಇದ್ರ ಹಿಂದೆ ಪಾದಾಚಾರಿಗಳಿಗೂ ಕೂಡ ಒಳ್ಳೇದಾಗತ್ತೆ. ಹಾಗಾದ್ರೆ ನಾನು ಪ್ರತಿಯೊಂದು ಕೂಡ ಬೆಂಗಳೂರಿನಲ್ಲಿ ಎಷ್ಟೆಷ್ಟು ಪ್ರದೇಶಗಳಿದೆ, ಸಾಮಾನ್ಯವಾಗಿ ಒಂದು 4-5 ಲೀಸ್ಟ್ ಅನ್ನ ಮಾಡ್ಕೊಂಡಿದೀವಿ. ಅಲ್ಲಿಗೆ ಹೋಗೋಣ, ಹೋಗ್ಬಿಟ್ಟು ಅಲ್ಲಿರುವಂತಹ ವ್ಯಾಪಾರಸ್ಥರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅವ್ರಿಗೆ ಏನ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ನಾವಿವಾಗಿರೋದು ಮಲ್ಲೇಶ್ವರಂನ ಸಂಪಿಗೆ ರೋಡ್ ನಲ್ಲಿ. ನೀವು ನೋಡ್ತಾ ಇರ್ಬೋದು, ಮಲ್ಲೇಶ್ವರಂನ ಈ ರೀತಿಯಾಗಿ ನೋಡೋದಕ್ಕೆ ತುಂಬಾ ಬೇಸರ ಆಗುತ್ತೆ. ಯಾಕಂತ ಅಂದ್ರೆ ಫುಲ್ಲು ಜನಗಳಿಂದ ತುಂಬಿರ್ತಾ ಇದ್ದಂತ ಜಾಗ ಇವತ್ತು ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಒಂದ್ ಕಡೆನಲ್ಲಿ ಎಷ್ಟೋ ವ್ಯಾಪಾರಿಗಳಿಗೆ, ಗ್ರಾಹಕರಿಗೆ ಬೇಸರ ಆಗಿರುವಂತ ವಿಚಾರ, ಇನ್ನೊಂದ್ ಕಡೆನಲ್ಲಿ ಎಷ್ಟೋ ಪಾದಾಚಾರಿಗಳಿಗೆ ಇದರಿಂದ ಮುಕ್ತಿ ಸಿಕ್ತಲ್ಲಪ್ಪ ಅಂತ ಖುಷಿ ಪಟ್ಟಿರುವಂತಹ ಜಾಗ ಕೂಡ ಹೌದು. ಪೂರ್ತಿಯಾಗಿ ಎಲ್ಲ ಖಾಲಿ ಖಾಲಿ ಆಗಿದೆ, ಇಲ್ಲೇನೂ ಇಲ್ಲ. ಪಾದಾಚಾರಿಗಳು ಆರಾಮಾಗಿ ಓಡಾಡ್ಬೋದು. ಇಷ್ಟು ದಿನ ಇಲ್ಲೆಲ್ಲ ಅಂಗಡಿಗಳು ಇರ್ತಾ ಇತ್ತು, ಆದ್ರೆ ಎಲ್ಲೋ ಒಂದು ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇನ್ನೂ ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ತೆರವು ಕಾರ್ಯಾಚರಣೆಯನ್ನ ಮಾಡ್ಲಾಗತ್ತೆ. ಬಟ್ ಏನಪ್ಪಾ ಅಂತ ಅಂದ್ರೆ ಇಲ್ಲೂ ಕೂಡ ಎಷ್ಟೋ ವ್ಯಾಪಾರಿಗಳು ಪ್ರತಿನಿತ್ಯ ಒಪ್ಪತ್ತಿನ ಊಟಕ್ಕೆ ಏನೋ ಒಂದು ದುಡಿಮೆಯನ್ನ ಮಾಡ್ಕೊಳ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಇದೀಗ. ಇನ್ನು ಉಳಿದಂತ ಅಂಗಡಿಗಳೇನಿದೆ ಅದನ್ನು ಕೂಡ ತೆರವು ಮಾಡ್ತಾರೆ. ಆದ್ರೆ ಇವಾಗ ನಾನು ಅಲ್ಲೊಂದು 3-4 ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ತುಂಬಾ ಅನ್ಯಾಯ ಮಾಡಿದೆ ನಮ್ಮ ಸರ್ಕಾರ. ನಾನು ಓಪನ್ ಆಗಿ ಹೇಳ್ತೀನಿ, ಕೃಷ್ಣ ಬೈರೇಗೌಡರುಗಳಿಗೆ ಹೇಳ್ತಾ ಇದ್ದೀನಿ, ನಮಗೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ. ನಾವು ಇಲ್ಲಿಂದ ಕೋರ್ಟಿಗೆ ಹೋಗಿದ್ವಿ, ಕೋರ್ಟಲ್ಲಿ ಆದೇಶ ಆಗಿದೆ. ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲರನ್ನೂ ತೆರವುಗೊಳಿಸೋ ಮುಂಚೆ ವೆಂಡಿಂಗ್ ಝೋನ್ ಮಾಡಿ ಅವರಿಗೆ ಸೂಕ್ತವಾದ ಸ್ಥಳವನ್ನು ಗುರುತಿಸಿ ಆ ಸ್ಥಳಕ್ಕೆ ಅವರಿಗೆ ಸ್ಥಳಾಂತರ ಮಾಡಿ ಅಂತ ಹೇಳಿದ್ದಾರೆ, ಆದೇಶ ನೀಡಿದ್ದಾರೆ.
ಆ ಆದೇಶಕ್ಕೆ ಇವರು ಉಲ್ಲಂಘನೆ ಮಾಡ್ಬೋದಾ? ಹೈಕೋರ್ಟ್ ಆದೇಶಕ್ಕೆ ಉಲ್ಲಂಘನೆ ಮಾಡ್ಬೋದಾ ಅವರು? ಸರಿ, ನಿಮ್ಗೆ ವೆಂಡಿಂಗ್ ಸರ್ಟಿಫಿಕೇಟ್ ಅಂತ ಏನಾದ್ರೂ ಕೊಟ್ಟಿದ್ದಾರಾ? ಹೌದು, ನಮಗೆ BBMP GBA ಕಡೆಯಿಂದ ನಮಗೆ ಸರ್ವೆ ಆಗಿದೆ. ಸರ್ವೆ ಆಗ್ಬಿಟ್ಟು ಇವಾಗ ನಮಗೆ BBMP ID ಕಾರ್ಡ್ ಕೊಟ್ಟಿದ್ದಾರೆ. ಅದನ್ನ ಇವಾಗ ನಾನೊಂದು ಹೇಳ್ತೀನಿ, ಎಲ್ಲ 5 GBA ಕಮಿಷನರ್ಗಳಿಗೆ ನಮ್ಮ ಕಾನೂನು ಬಗ್ಗೆ ಎಲ್ಲರಿಗೂ ಗೊತ್ತು. 2014ರ ಕಾಯ್ದೆ ಇದೆ, ಸ್ಟ್ರೀಟ್ ವೆಂಡರ್ ಆಕ್ಟ್ ಇದೆ, ನಮ್ಮ ಎಲ್ಲ ಕಮಿಷನರ್ಗಳಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ಈ ಅಧಿಕಾರಿಗಳು, ಈ ಕಮಿಷನರ್ಗಳು ಯಾಕೆ ನಮ್ಮ ಸಚಿವರಿಗೆ ಗಮನಕ್ಕೆ ತರ್ತಾ ಇಲ್ಲ? ನಮ್ಮ ಆಕ್ಟ್ ಅಲ್ಲಿ ಈ ತರ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಅವ್ರು ಹೇಳ್ತಾ ಇಲ್ಲ? ಯಾಕೆ ಸಚಿವರದು ಒತ್ತಡನ, ಅವ್ರ ಭಯನ ಯಾಕೆ ಕೊಡ್ತಾ ಇಲ್ಲ ಅವರು? ಯಾಕೆ ಹೇಳ್ತಾ ಇಲ್ಲ ಅವರು? ಯಾಕೆ ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ 5 ಕಮಿಷನರ್ಗಳು? ಹೇಳಿ, ನೀವು ಮನವರಿಕೆ ಮಾಡಿ ಸಚಿವರಿಗೆ. ಅಲ್ಲ, ಇವಾಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಕೋರ್ಟ್ ಆರ್ಡರ್ ಇದೆ, ಹಾಗಾಗಿ ನಾವು ಒತ್ತುವರಿ ಮಾಡ್ತಿದೀವಿ ಅಂತ ಹೇಳ್ತಾ ಇದೆ. ಒಂದ್ ನಿಮಿಷ, ಕೋರ್ಟ್ ಆರ್ಡರ್ ಇದೆ, ನಾವು ಅದಕ್ಕೆ ಪಾಲಿಸ್ತೀವಿ, ಎಲ್ಲರೂ ತಲೆ ಬಾಗ್ಲೇಬೇಕು ಕೋರ್ಟಿಗೆ. ಇವಾಗ ಹೈಕೋರ್ಟ್ ಕೋರ್ಟ್ ಅಲ್ವಾ, ಅವ್ರ ಜಡ್ಜ್ ಅಲ್ವಾ, ಅವ್ರ ಜಡ್ಜ್ಮೆಂಟಿಗೆ ನೀವು ಅವರಿಗೆ ಬೆಲೆ ಕೊಡಲ್ವಾ? ನೀವು ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಮಾತ್ರ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಂದ್ರೆ ಲೆಕ್ಕಕ್ಕಿಲ್ವಾ ನಿಮ್ಗೆ? ಯಾಕೆ? ಅಂಥದ್ದು ಏನಾಗಿತ್ತು? ಡೈಲಿ ಗುಂಡಿಗಳಿವೆ, ಡೈಲಿ ಸಾವಿರಾರು ಜನಗಳು ಇಲ್ಲಿ ಸಾಯ್ತಾ ಇದ್ದಾರೆ. ದ್ವಿಚಕ್ರ ವಾಹನ ಓಡಿಸೋರು, ಇಲ್ಲಿ ವ್ಯಾಪಾರಿಗಳು ಸಾಯ್ತಾ ಇದ್ದಾರೆ, ಫುಟ್ಪಾತಲ್ಲಿ ಓಡೋರು ಸಾಯ್ತಾ ಇದ್ದಾರೆ ಅಂತ. ಎಲ್ರಿ ಸಾಯ್ತಾ ಇದ್ದಾರೆ? ಎಲ್ಲಿ ಸಾಯ್ತಾ ಇದ್ದಾರೆ? ತೋರಿಸಿ ನಮಗೆ, ಒಂದು ತೋರಿಸಿ. 10 ವರ್ಷದಲ್ಲಿ ಒಬ್ಬ ಸತ್ತಿದ್ದಾನ ತೋರಿಸಿ. ಇಲ್ಲ, ಬರೀ ಮಾತು. ಇವಾಗ ಮಲ್ಲೇಶ್ವರಂ ಅಲ್ಲಿ ಎಷ್ಟು ಅಂಗಡಿಗಳಿತ್ತು ಸರಿಸುಮಾರು? ಎಷ್ಟು ಜನ ಬರ್ತಾ ಇದ್ರು ಗ್ರಾಹಕರು ಸರಿಸುಮಾರು? ನೀವ್ ಹೇಳೋದಾದ್ರೆ ನೀವು ಕಂಡಂತೆ. ನೋಡಿ ಮೇಡಮ್, ಇಲ್ಲಿ ಬಂದ್ಬಿಟ್ಟು ಪ್ರತಿ ಒಂದು ಏರಿಯಾದಿಂದ ಇಲ್ಲಿ ಬರ್ತಾರೆ. ಎಲ್ಲರಿಗೂ ಕಮ್ಮಿ ಇಲ್ಲಿ ಕೊಡೋದು. ಇಲ್ಲಿ ವ್ಯಾಪಾರಿಗಳು ಇಲ್ಲಿ ಒಂದು ಟಾಪ್ ಮಾಡ್ತಾರೆ 700 ರೂಪಾಯಿ, ಆಯ್ತಾ? ಅದೇ ಟಾಪ್ ನೀವು ಅಂಗಡಿನಲ್ಲಿ ತೊಗೊಳಕ್ಕೆ ಹೋದರೆ 2000 ರೂಪಾಯಿ ಆಗುತ್ತೆ. ಇವಾಗ ಏನು ಮಾಡ್ತಾರೆ ಗ್ರಾಹಕರು? ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಏನು ಮಾಡ್ತಾರೆ? ಮಲ್ಲೇಶ್ವರಮಲ್ಲಿ ಎಲ್ಲೋ ಒಂದು ಕಡೆ ಲೇಡೀಸ್ ಐಟಮ್ಮು ನಮಗೆ ಒಳ್ಳೇದು ಸಿಗುತ್ತೆ, ಕ್ವಾಲಿಟಿನೂ ಸಿಗುತ್ತೆ, ಕಮ್ಮಿಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗ್ರಾಹಕರು ಹುಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವಾಗ ಅವ್ರು ಹುಡ್ಕೊಂಡು ಬಂದರೂ ಕೂಡ ಪಾಪ ಅವ್ರಿಗೆ ಸಿಗ್ತಾ ಇಲ್ಲ. ಪಬ್ಲಿಕ್ಗೆ ಬೈತಾ ಇದ್ದಾರೆ. ಪಬ್ಲಿಕ್ ಹೇಳ್ತಾ ಇದ್ದಾರೆ, ಯಾಕೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಅವ್ರಿಗೆ ಅನ್ನ ತಿನ್ನೋದು ಬೇಡವಾ? ಅವರು ಫುಟ್ಪಾತ್ ವ್ಯಾಪಾರಿಗಳು ಅಂದರೆ ಏನು? ಅವ್ರು ಮನುಷ್ಯರಲ್ವಾ? ಬರೀ ಪಾದಚಾರಿಗಳಿಗೆ ಏನಾದ್ರು ತೊಂದರೆ ಆಗಿದ್ರೆ ಹೇಳಿ, ಎಲ್ಲರೂ ಒಂದು ಕಡೆ ಸೈಡಲ್ಲಿ ಹಾಕ್ತೀವಿ. ಸೈಡಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಜಾಗ ಇದೆ. ಇಲ್ಲಿ 12 ಅಡಿ ಫುಟ್ಪಾತ್ ಇರೋದು. ಇಡೀ ಮಲ್ಲೇಶ್ವರಮಲ್ಲಿ 12 ಅಡಿ ಫುಟ್ಪಾತ್ ಇದೆ. ಅದರಲ್ಲಿ 3 ಅಡಿ ಜಾಗ ಕೊಡಿ ಸಾಕು ನಮಗೆ. ಇಲ್ಲಿ ಕೇಳಿ, 9 ಅಡಿ ಜಾಗ ಇದೆ. ನಿಮ್ಗೆ ಒಂದು ಟೈಮ್ ಅಂತ ಕೊಟ್ಟಿದ್ರು, ಅಂದ್ರೆ ಒಂದು ಡೆಡ್ ಲೈನ್ ಅಂತ ಕೊಟ್ಟಿದ್ರು. ಅದನ್ನ ಕೊಟ್ಟಿದ್ದಾದ್ಮೇಲೆ ತೆರವು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಸೊ ಎಲ್ಲ ಒಂದ್ ಕಡೆ ಈ ವೆಂಡಿಂಗ್ ಝೋನ್, ನೀವೇ ಹೇಳಿದ್ರಿ ವೆಂಡಿಂಗ್ ಝೋನ್ ಅನ್ನ ಸರ್ಕಾರ ಮಾಡ್ಕೊಡ್ಬೇಕಿತ್ತು, ಅದನ್ನು ಕೂಡ ಮಾಡ್ಕೊಟ್ಟಿಲ್ವಾ ನಿಮ್ಗೆ? ಅದ್ರ ಬಗ್ಗೆ ಏನಾದ್ರು ಕ್ಲೂ ಏನಾದ್ರು ಕೊಟ್ಟಿದ್ಯಾ? ಟೌನ್ ವೆಂಡಿಂಗ್ ಕಮಿಟಿನಲ್ಲಿ TVC ನಂಬರ್ಗಳಿಗೆ ಕರಿಬೇಕಾಗಿತ್ತು. TVC ಕಮಿಟಿನಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಅಂತ ಹೇಳ್ಬಿಟ್ಟು ಇದೆ, ಅದಕ್ಕೆ ಕಮಿಷನರ್ಗಳೇ ಅಧ್ಯಕ್ಷರು. ಅದಕ್ಕೆ ಆ ಕಮಿಟಿಗೆ ಅವ್ರು ಕರೆದ್ಬಿಟ್ಟು ಹೇಳ್ಬೇಕಾಗಿತ್ತು, ಕೊಡಬೇಕಾಗಿತ್ತು, ಬಂದ್ಬಿಟ್ಟು ಮಾಡಿಸ್ಬೇಕಾಗಿತ್ತು. ಇವರು ಗಡುವು ಏನು ಕೊಟ್ಟರು ನಮಗೆ? ಕೃಷ್ಣ ಬೈರೇಗೌಡರು ಸಚಿವರು ಸರ್ಕಾರದಿಂದ ಏನು ಕೊಟ್ಟರು? 4 ದಿವಸನ ಟೈಮು. 4 ದಿವಸದಲ್ಲಿ BBMP ಅಧಿಕಾರಿಗಳು ಮಾಡಿಬಿಡ್ತಾರ ಕೆಲಸನ? ಹೇಳಿ, ನೀವು ನಮಗೆ ಉತ್ತರ ಕೊಡಿ ದಯವಿಟ್ಟು. ನೀವು ಮೀಡಿಯಾದವರು ಫುಟ್ಪಾತ್ ವ್ಯಾಪಾರಿಗಳ ಬಗ್ಗೆ ನೀವು ಒಂಚೂರು ಕಾಳಜಿ ತೋರಿಸಿ. ನೀವೆಲ್ಲ ಬರೀ ಸರ್ಕಾರ ಪರ ನಿಲ್ಬೇಡಿ ದಯವಿಟ್ಟು. ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ನೋಡಿ. ಯಾಕೆ ಅಂತ ಹೇಳಿದ್ರೆ 1 ಲಕ್ಷ ಜನ ಇದ್ದಾರೆ. 1 ಲಕ್ಷ ಜನ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರಿನಲ್ಲಿ. ಅವ್ರ ಹಿಂದೆ 5 ಜನ ಇದ್ದಾರೆ. ಎಷ್ಟು? ಅವ್ರ ಫ್ಯಾಮಿಲಿ 5 ಜನ ಇದ್ದಾರೆ. ನಾನು ಕಮ್ಮಿ ಹೇಳ್ತಾ ಇರೋದು, ಬಟ್ ಫ್ಯಾಮಿಲಿ ಇದೆ. ಅವ್ರು ಏನ್ರಿ ಮಾಡಬೇಕು? ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಡೇಟಿಗೆ SIR ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. SIR ಅಲ್ಲಿ ಒಂದು ಟೆನ್ಷನ್. ಇವಾಗ ಇಲ್ಲಿ ಫುಟ್ಪಾತಲ್ಲಿ ಇವರೊಂದು ಟೆನ್ಷನ್ ಕೊಡ್ತಾ ಇದ್ದಾರೆ. ಇಲ್ಲ ಅನ್ನ ಹುಡ್ಕೊಂಡು ಹೋಗ್ಬೇಕಾ ವ್ಯಾಪಾರಿ? ಇಲ್ಲ ಅಲ್ಲಿ ಹೋಗ್ಬಿಟ್ಟು ಮನೆ ಹತ್ರ ಡಾಕ್ಯುಮೆಂಟ್ ಹುಡ್ಕೊಂಡು ಹೋಗ್ಬೇಕಾ? ಯಾಕ್ರೆ ಈ ತರ ಸಂಕಷ್ಟ ಕೊಡ್ತಾ ಇದ್ದೀರಾ ವ್ಯಾಪಾರಿಗಳಿಗೆ? ನಾವು 20 ವರ್ಷದಿಂದ ನಾವು ಬದುಕ್ತಾ ಇದೀವಿ, ಯಾರು ನಮ್ಗೆ ಅಷ್ಟು ತೊಂದರೆ ಕೊಟ್ಟಿಲ್ಲ. ಈ ಸರ್ಕಾರನೇ ನಮ್ಗೆ ತೊಂದರೆ ಕೊಡ್ತಾ ಇರೋದು ಇವಾಗ ಅಷ್ಟೇ, ಬೇರೆ ಏನಿಲ್ಲ. ನಮ್ಮ ಮನೆಯಲ್ಲಿ 200 ಓಟ್ ಐತೆ, ನಮ್ಮ ಫ್ಯಾಮಿಲಿದು ಎಲ್ಲ ಕಾಂಗ್ರೆಸ್ಗೆ ಹಾಕಿದ್ದೀವಿ. ಅದೇ ದಿನೇಶ್ ಗುಂಡೂರಾವ್ 100 ಓಟಿಂದ ಸೋತ್ತಾ ಇದ್ರು. ನಾವು ಚೇಂಜ್ ಮಾಡ್ತಾ ಇದ್ದೆ, ಇವಾಗ ನೆಕ್ಸ್ಟ್ ಮಾಡ್ತೀವಿ ನಾವು. ವ್ಯಾಪಾರಿಗಳಿಗೆ ನೋಡಿ ಇವೆಲ್ಲ ಕಾಡೆ ಕೊಟ್ಟಿದ್ರಲ್ಲ, ಅವಾಗ ನಾವೇನು ಕೇಳಕ್ ಹೋಗಿದ್ದೀವಿ ಅವ್ರಿಗೆ? ಕರೆದು ಕೊಟ್ಟಿದ್ರಲ್ಲ ಅವರೇ. ಇವಾಗ ಸರ್ ನಿಲ್ಸಿ ನೀವು ಎತ್ತಿ ಅಂದ್ರೆ ನಾವೆಲ್ಲ ಹೋಗ್ಬೇಕು. ಇಲ್ಲಿ ನೋಡಿ, ಕಾರ್ಡ್ ಕೊಟ್ಟಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳ ಗುರುತಿನ ಚೀಟಿ. ಇದೊಂದು ಚೀಟಿ ಕೊಟ್ಟು ಕೂಡ ಈ ರೀತಿಯಾಗಿ ಒತ್ತುವರಿಯನ್ನ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ನಾವ್ ಹೆಂಡ್ರ ಮಕ್ಕಳು ಎಲ್ಲಿ ಬಿಡ್ಬೇಕು? ನಾವೇ ಬೀದಿ ಮೇಲೆ ನಮ್ಮ ಹೆಂಡ್ರ ಮಕ್ಕಳು ಎಲ್ಲಿ ಕಳಿಸ್ಬೇಕು? ನಿಮ್ಮ ಹೆಸರು? ಲಲಿತಮ್ಮ. ಲಲಿತಮ್ಮ ಅಜ್ಜಿ, ಇಲ್ಲಿ ನೋಡಿ, ಇಲ್ಲಿ ಇವಾಗ ನೀವು
ಇದು ಕಡಿಮೆ ಆಗತ್ತೆ, ಬಟ್ಟೆ ಕಡಿಮೆ ಸಿಗತ್ತೆ ಅಂತ ದೊಡ್ಡ ದೊಡ್ಡ ಮಳಿಗೆಗೆಲ್ಲ ಹೋಗೋದೆಲ್ಲ ಬಿಟ್ಬಿಡ್ತಿದ್ದೀರಾ, ಇವಾಗ ಇಲ್ಲಿಗೆ ಬರ್ತೀರಾ. ಈ ಅಂಗಡಿಗಳನ್ನೆಲ್ಲ ಎತ್ತಂಗಡಿ ಮಾಡಿಸಿದ್ದಾರೆ, ನಿಮಗೆ ಬೇಜಾರಾಗ್ತಾ ಇಲ್ವಾ? ಬೇಜಾರಾಗ್ತೈತೆ, ಬೇಜಾರಾಗುತ್ತೆ. ಯಾಕೆ ಗೊತ್ತಿಲ್ಲ, ಎಲ್ಲ ಸೌಕರ್ಯ ಅಲ್ಲ. ಫುಟ್ಪಾತ್ ಅವರು ಅಂದ್ರೆ ಅವ್ರಿಗೂ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಇರ್ತದೆ, ಅವರು ದುಡಿಲೇಬೇಕು. ಸೌಕರ್ಯಗಳು ಶೋರೂಮ್ಗೆ ಹೋಗ್ತಾರೆ, ನಮ್ಮಂಥ ಬಡವರು ಕಡಿಮೆ ಸಿಗ್ತದೆ, 50 ಕಮ್ಮಿ ತಾಳಿ ಅಂದರು ಕೊಡ್ತಾರೆ. ಶೋರೂಮಲ್ಲಿ ಕೂಡಲ್ಲ ನಮಗೆ. ಇದು ನನ್ನ ಸಹೋದ್ಯೋಗಿ ಸುಕನ್ಯಾ. ಮಲ್ಲೇಶ್ವರದಲ್ಲಿ ಹೆಂಗಿದೆ ಪರಿಸ್ಥಿತಿ, ಹೆಂಗಾಗ್ತಾ ಇದೆ ಆಪರೇಷನ್ ಫುಟ್ಪಾತ್ ಅಂತ ತೋರಿಸಿದಂಥ ಪ್ರಯತ್ನ. ಇನ್ನು ನೆಕ್ಸ್ಟ್ ನನ್ನ ಸಹೋದ್ಯೋಗಿ ಇಂಚರ ಕೂಡ ಹೋಗಿದ್ರು ಬೆಂಗಳೂರಿನ ನಾನಾ ಭಾಗದಲ್ಲಿ ಹೆಂಗಿದೆ ಆಪರೇಷನ್ ಫುಟ್ಪಾತ್ ಅಂತ ಹೇಳಿ. ಮೊದಲನೇದಾಗಿ ವಿಸಿಟ್ ಮಾಡಿದ್ದು ಎಂ ಜಿ ರೋಡ್. ಅದೊಂದು ರೀತಿಯಾಗಿ ಗಿಜಿಗುಡುವಂತಹ ಒಂದು ಜಾಗ. ಯಾವಾಗಲೂ ಜನ ತುಂಬಿದಂತೆ ಇರ್ತಾ ಇದ್ರು. ಜೊತೆಗೆ ವೀಕೆಂಡ್ ಆಯ್ತು ಅಂತಂದ್ರೆ ಪಾರ್ಟಿ ಶಾಪಿಂಗು ಅಂತ ಹೇಳಿ ಜನ ತುಂಬಿ ತುಳುಕಾಡ್ತಾ ಇರ್ತಾರೆ. ಹಾಗಾದ್ರೆ ಅಲ್ಲಿ ಆಪರೇಷನ್ ಫುಟ್ಪಾತ್ ಹೆಂಗಿತ್ತು, ಹೇಗಿದೆ ಅಲ್ಲಿನ ಫುಟ್ಪಾತ್, ಅದನ್ನ ಗ್ರೌಂಡ್ ರಿಪೋರ್ಟ್ ಮುಖಾಂತರ ವಿವರಣೆಯನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಇಂಚರ. ನೋಡ್ಕೊಂಡು ಬನ್ನಿ. ಹೋಗ್ತಾ ಇದ್ದಾರೆ, ಬದಲಾಗಿ ಯಾರು ಕೂಡ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇಲ್ಲ. ಸೊ ಫುಟ್ಪಾತ್ ಅನ್ನ ಎಷ್ಟರ ಮಟ್ಟಿಗೆ ಜನ ಬಳಕೆ ಮಾಡ್ತಿದ್ದಾರೆ, ಇನ್ನು ಹಲವಾರು ಕಡೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಈಗ ನಾವಿರುವಂತದ್ದು MG ರೋಡ್. ಯಾಕೆಂದ್ರೆ ಇಲ್ಲಿರುವಂತಹ ಫುಟ್ಪಾತ್ ಎಷ್ಟರ ಮಟ್ಟಿಗೆ ಇದೆ, ಈ ಫುಟ್ಪಾತ್ ಅನ್ನ ಜನ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಹಾಗೆ ಇಲ್ಲಿ ಯಾವ ರೀತಿ ಕ್ಲೀನ್ ಆಗಿದೆ ಫುಟ್ಪಾತ್, ಎಲ್ಲವನ್ನೂ ಕೂಡ ಇವತ್ತು ನಾವು ನೋಡ್ತಾ ಹೋಗೋಣ. ಈಗ MG ರೋಡ್ ಅಲ್ಲಿ ನಾವಿರೋದ್ರಿಂದ ಫುಟ್ಪಾತ್ ಅನ್ನ MG ರೋಡ್ ಅಲ್ಲಿ ಜನ ಯೂಸ್ ಮಾಡ್ತಾ ಇದ್ದಾರಾ? ಎಸ್, ಆಫ್ ಕೋರ್ಸ್. ಯಾಕಂತಂದ್ರೆ ಇಲ್ಲಿ ಜನಜಂಗಳಿ ಜಾಸ್ತಿ ಇರೋದು, ಇದೊಂದು ಪೀಸ್ಫುಲ್ ಏರಿಯಾ, ಹಾಗಾಗಿ ಜನ ಇದನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಗಾಡಿಗಳು ಓಡಾಡ್ತಾನೆ ಇರಬೇಕಾಗತ್ತೆ ರೋಡ್ ಮೇಲೆ, ಹಾಗಾಗಿ ಜಾಸ್ತಿ ಜನ ಇಲ್ಲಿ ಬರೋದ್ರಿಂದ ಫುಟ್ಪಾತ್ ಅನ್ನ ಯೂಸ್ ಮಾಡ್ತಾರೆ. ಫುಟ್ಪಾತ್ಗಳು ತುಂಬ ಕ್ಲೀನ್ ಅಂಡ್ ನೀಟಾಗಿ ಇಟ್ಟಿದ್ದಾರೆ. ಅದೇ ಕೆಲವೊಂದು ಏರಿಯಾಗಳಲ್ಲಿ ಹೋದರೆ ಕೆಲವೊಬ್ಬರು ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತಲ್ಲಿ ಅವರ ಜೀವನ ಕಟ್ಕೊಂಡಿರ್ತಾರೆ. ಅವ್ರಿಗೆ ಸಪ್ರೇಟಾಗಿ ಯಾವುದಾದ್ರೂ ಒಂದು ಪ್ಲೇಸ್ ಗುರುತು ಮಾಡಿ ಅವರಿಗೆ ಫುಟ್ಪಾತ್ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟು ಅನಂತರ ಈ ಫುಟ್ಪಾತ್ ತೆರವು ಕ್ಲೀನಿಂಗು ಇದೆಲ್ಲ ಮಾಡೋದು ಒಳ್ಳೆಯದು ಮೇಡಮ್. ಈಗ ನೋಡಿ, ನಾವು ಒಂದು ಆಟೋ ಡ್ರೈವರ್ ಆಗಿ ನಾವು ಒಂದು ಊಟ ಮಾಡಬೇಕು ಅಂದ್ರೂ ಕೂಡ ದೊಡ್ಡ ಹೋಟ್ಲಿಗೆ ಹೋಗಿ ನಾವು ಊಟ ಮಾಡೋಕ್ಕಾಗೋದಿಲ್ಲ. ಫುಟ್ಪಾತ್ ಹೋಟ್ಲಲ್ಲಿ ವ್ಯಾಪಾರ ಮಾಡೋದು ಅದೆಲ್ಲ ಕರೆಕ್ಟಾಗಿ ಇದೆ. ಬಟ್ ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ನಾವು ನಮ್ಮ ಏರಿಯಾನ ಯಾವ ಥರ ಕ್ಲೀನಾಗಿ ಇಟ್ಕೊಬೇಕು ಆ ಥರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಇದು ಸರ್ಕಾರಕ್ಕೆ ಕೇಳೋವಷ್ಟು ದೊಡ್ಡವರು ನಾವಿರಲ್ಲ, ಬಟ್ ನಾವಿರೋ ಅಂಥ ಜಾಗಗಳನ್ನ ನಾವು ನೀಟಾಗಿ ಇಟ್ಕೊಂಡ್ರೆ ಎಲ್ಲ ಫುಟ್ಪಾತ್ಗಳು ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಇವಾಗ ನಾನು ಒಂದು ಎಕ್ಸಾಂಪಲ್, ಇವಾಗ ನನ್ನ ಮನೆ ಇದೆ, ಫುಟ್ಪಾತ್ನ ನಾವು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಕಾರ್ಮಿಕರನ್ನೇ ನಾವು ದೂರ ಮಾಡೋಕ್ಕಾಗೋದಿಲ್ಲ, ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಮೇಡಮ್. ಜನಗಳಿಗೂ ಫ್ರೀಯಾಗಿ ಓಡಾಡ್ತಾರೆ ಈಗ, ಆದರೆ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಅವ್ರನ್ನೂ ಯೋಚನೆ ಮಾಡಬೇಕು. ಅವ್ರಿಗೆ ಎಷ್ಟು ಕಷ್ಟ ಇದೆ, ಎಷ್ಟು ಲಕ್ಷಾಂತರ ಜನ ಇಲ್ಲೇ ಅಂತಲ್ಲ, ಇಡೀ ಬೆಂಗಳೂರಲ್ಲೇ ಇದ್ದಾರೆ, ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆಲ್ಲ ಏಟ್ ಬೀಳುತ್ತಲ್ವ, ಅವ್ರಿಗೇನು ಪರಿಹಾರ ಮಾರ್ಗ ಏನಾದರೂ ಅವ್ರಿಗೆ ತೋರಿಸ್ಕೊಡೋಕ್ಕಾಗತ್ತಾ? ಬರೀ ನೋಡಿ, ಬೆಲ್ಲ ಬಂದು ಪೊಲೀಸ್ನವರು ಎಲ್ಲ ಹೆಚ್ಚಿ ಹೋದರೆ ಅವ್ರ ಜೀವನ ಹಿಂಗೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇವಾಗ ಬಂದಿಲ್ಲ ಅವರು, ನಾನು ಹುಟ್ಟೋಕೆ ಮುಂಚೆಯಿಂದ ಇದ್ದಾರೆ ಅವರು. ನಾನು ಹುಟ್ಟಿ 60 ವರ್ಷ ಆಯಿತು, ಆವಾಗಲಿಂದ ಇದ್ದಾರೆ. ಇವಾಗ ಹೆಂಗೆ ಅಂತ ಅವ್ರಿಗೆಲ್ಲ ಜೀವನ ಹೆಂಗೆ ನೋಡಿ. ಇಡೀ ಫುಟ್ಪಾತ್ ಖಾಲಿ ಹುಡ್ತಾ ಇದೆ. ಯಾವತ್ತಾಗಲಿ ಒಬ್ಬರು ನಾಗರಿಕರು ನಮ್ಮ ಫುಟ್ಪಾತ್ ಮೇಲೆ ಕಷ್ಟ ಆಗ್ತಾಯಿದೆ ಅಂತ ಯಾರಿಗಾನ ಹೇಳಿದಾರ? ಬರ್ತಾಯಿದ್ರು, ಅವರು ವ್ಯಾಪಾರ ಮಾಡ್ತಾಯಿದ್ರು, ಹೋಗ್ತಾಯಿದ್ರು. ಇವಾಗ ವ್ಯಾಪಾರ ಮಾಡೋಕ್ಕೆ ಅವರು ಬರಲ್ಲ, ಅವ್ರು ನಂಬ್ಕೊಂಡು ನಾವು ಬರ್ತೀವಿ, ನಮಗೂ ವ್ಯಾಪಾರ ಇಲ್ಲ. ಇಡೀ ಮಲ್ಲೇಶ್ವರದಲ್ಲಿ ನಮ್ಮ ಗಾಡಿಗಳು ನಿಲ್ಸೋಕ್ಕೆ ಬಿಡಲ್ಲ, ತೆಗೀರಿ ಎಲ್ಲ ಹೋಗೋಣ. ಗ್ಯಾಸ್ ರೇಟ್ ಕಡಿಮೆ ಇದೆಯಾ ನಮಗೆ? ಬರೀ ಖಾಲಿ ಸುತ್ಕೊಂಡಿರ್ಬೇಕಾ? ಕಾಯ್ತೀವಿ ಒಂದು 10 ನಿಮಿಷ 15 ನಿಮಿಷ, ಬಿಡೋದೇ ಇಲ್ಲ. ತೆಗೀರಿ, ಬೇರೆ ಏನಾದರೂ ಮಾಡಿಕೊಡಿ. ಅವ್ರನ್ನ ತೆಗಿ ಅಂದರೆ ಎಲ್ಲಿಂದ ತೆಗಿತಾರೆ? ಇವಾಗ ಅವರೆಲ್ಲ ಕೂತ್ಕೊಂಡವ್ರಲ್ಲ ಮನೆಗಳಲ್ಲಿ, ಮನೆಯಿಂದ ಆಚೆ ಹೋಗೊಂದು ಎಲ್ಲೋಬೇಕು ಅವರು. ಸುಮ್ಮನೆ ಏನು ಇಲ್ದಿರೋ ಹೋಗೋ ಬದಲು ಅವ್ರಿಗೊಂದು 2-3 ಅವರ್ಸ್ ಕೊಟ್ಟರೆ ಅದರಲ್ಲಾದ್ರೂ ವ್ಯಾಪಾರ ಮಾಡ್ಕೊಳ್ಳಿ ಅವರು ಪಾಪ. ನೋಡಿ, MG ರೋಡ್ ಆಯ್ತು. ಇವಾಗ KR ಮಾರ್ಕೆಟ್ ಅಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಜಾಗ ಅದು. KR ಮಾರ್ಕೆಟ್ ಸೆಂಟರ್ ಆಫ್ ದ ಸಿಟಿ. ಅಲ್ಲಿ ಫುಟ್ಪಾತ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗ್ತಾ ಇದೆ ಡೆವಲಪ್ಮೆಂಟ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಸುಕನ್ಯಾ. ನೋಡ್ಕೊಂಡು ಬನ್ನಿ. ಸಚಿವ ಕೃಷ್ಣ ಬೈರೇಗೌಡ ಅವರ ಈ ಒಂದು ಕಾರ್ಯಾಚರಣೆಯನ್ನ ಹುಮ್ಮಸ್ಸಿನಿಂದ ಬೆಂಬಲಿಸ್ತಾ ಇರುವಂತಹ ಪಾದಾಚಾರಿಗಳಿಗೂ ಕೂಡ ನಾನು ಇನ್ನೊಂದು ಬದುಕನ್ನ ತೋರಿಸುವಂತಹ ಪ್ರಯತ್ನವನ್ನ ಪಡ್ತೀನಿ. ಯಾಕಂತ ಅಂದ್ರೆ ಇಲ್ಲಿ ಪ್ರತಿಯೊಬ್ರು ಕೂಡ ದುಡಿತಾ ಇರುವಂತದ್ದು ಅವರ ಪ್ರತಿನಿತ್ಯದ ಊಟಕ್ಕೋಸ್ಕರ.
ಅದಕ್ಕೆ ನೀವು ಬ್ರೇಕ್ ಹಾಕೋದಕ್ಕೆ ಹೋಗ್ತೀರಾ ಅಂತ ಅಂದ್ರೆ ಹೌದು, ನಮ್ಗೆ ಯಾರಿಗೂ ತೊಂದರೆ ಆಗೋದಿಲ್ಲ, ಆರಾಮಾಗಿ ಓಡಾಡಬಹುದು, ಎಲ್ಲವೂ ಸರಿ. ಆದ್ರೆ ಇವರ ಬದುಕಿಗೆ ಯಾರು ಹೊಣೆಗಾರರು? ಅವರ ಮುಂದಿನ ಬದುಕನ್ನ ಯಾರು ನಡೆಸ್ತಾರೆ? ನಾನು ಇಲ್ಲಿರುವಂತವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಬಡವ್ರ ಬಗ್ಗೆ ಎಲ್ಲಿಂದ ಬದುಕೋದು? ನಾವು 50 ವರ್ಷನ ಇಲ್ಲಿ ಇದ್ದೀವಿ, 50 ವರ್ಷನ ಇದೇ ಜೀವನ. ನಮ್ಗೆ ಯಾವ ಮಕ್ಳು ಮರಿ ತಂದಾಕೋರು ಏನಿಲ್ಲ. ನಮ್ಮನ್ನ ಖಾಲಿ ಮಾಡಿಸಿ ಇನ್ನೇನ್ ಮಾಡ್ಬೇಕು? ವಿಷ ಕುಡಿದು ಸಾಯ್ಬೇಕಷ್ಟ. ಎಷ್ಟು ವರ್ಷದಿಂದ ನೀವು ನಾವು ಹೌದು, ನಾವು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. 40-50 ವರ್ಷದಿಂದ ಇಲ್ಲಿ ಜಾಗ ನಮ್ಗೆ ಇದೇ ಜೀವನ. ಅಜ್ಜಿ, ಇವಾಗ ನೀವು ಇಲ್ಲಿ ಅಂಗಡಿ ಹಾಕ್ಬೇಕಂತ ಅಂದ್ರೆ ನೀವೇನಾದ್ರೂ ಸರ್ಟಿಫಿಕೇಟ್ ತಗೊಂಡಿರ್ಬೇಕಂದ್ರೆ ವೆಂಡಿಂಗ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಒಂದು, ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ನಮ್ಗೆ ಯಾರು ಹೇಳಿಲ್ಲ, ನೀವೇ ಬಂದು ಹೇಳ್ತಾ ಇರೋದು ಇದೆಲ್ಲ. ನಾವು ಜೀವನ ಮಾಡೋದಕ್ಕೆ ಇದು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ. ನಮಗೂ ವಯಸ್ಸಾಯ್ತು, ಬೇರೆ ಅದು ಇದು ಮಾಡೋಕ್ಕಾಗಲ್ಲ. ಎಲ್ಲ ನಮಗೂ ವ್ಯವಸ್ಥೆ ಮಾಡಿಕೊಡೋಕ್ಕೆ, ನಮಗೆ ಏನಾದ್ರು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಅವ್ರಿಗೆ ನಾವು ಇದು ಮಾಡೋಣ. ನಾವು ಸೈಡಲ್ಲಿ ತಾನೇ ಕೂತಿದ್ದೀವಿ, ರೋಡೆಲ್ಲ ದೊಡ್ಡದಾಗಿಲ್ವಾ, ಆ ಥರ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಇದೇ ರೀತಿಯಾಗಿ ಬಹಳಷ್ಟು ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಇಲ್ಲಿ. ಎಲ್ಲರೂ ಕೂಡ ಬದುಕ್ತಾ ಇರುವಂತದ್ದು ಇವರ ದಿನನಿತ್ಯದ ಊಟಕ್ಕೋಸ್ಕರ. ಆಂಟಿ ನಮಸ್ತೆ. ನಮಸ್ಕಾರ. ಹೆಂಗೆ ಹೂ ರೇಟು? ಹೂವೆಲ್ಲ ತುಂಬಾ ರೇಟ್ ಆಯ್ತಕ್ಕ. ಇವಾಗ ನೆಕ್ಸ್ಟ್ ಇಲ್ಲಿ ಕುತ್ಕೊಳ್ಳಂಗಿಲ್ವಲ್ಲ, ಮಾರಕ್ಕೆ ಏನ್ ಮಾಡ್ತೀರಾ? ಅದೇ ನಮ್ದು ಹೊಟ್ಟೆ ಪಾಡು ಮಾರ್ಕೆಟ್ ಇದು ಬಿಟ್ಟ ಕೆಲ್ಸಕ್ಕೆ ಏನು ಹೋಗಂಗಿಲ್ಲ. ಇದು ಇಲ್ಲ ಅಂದ್ರೆ ಏನ್ ಮಾಡೋದು? ನಾವು ದುಡಿಯೋಕೆ ತುಂಬಾ ಕಷ್ಟ. ಇವಾಗಲೇ ತುಂಬಾ ಸಿಸ್ಟಮ್ ಆಗೋಯ್ತು. ಕಲ್ಲೆಲ್ಲ ಆಗ್ಬಿಟ್ರು, ಬೀದಿ ಮೇಲೆ ಇಡಬಾರ್ದು ಅಂತ ಇರೋರು. ಸಾಹುಕಾರ ಇದ್ರೆ ಅಂಗಡಿ ಇದೆ ಮಾಡ್ತಾರೆ, ಅಂಗಡಿಯಲ್ಲಿ ಕುತ್ಕೊಂಡು. ನಾವು ಬಡವರು, ನಾವು ಎಲ್ಲಿ ಹೋಗಿ ಮಾಡೋದು? ಬೀದಿಯಲ್ಲೇ ಕುತ್ಕೊಂಡು ಮಾರ್ತೀವಿ. ಇದು ಬೇಡ ಅಂತ ಹೇಳ್ಬಿಟ್ರೆ ನಾವ್ ಏನ್ ಮಾಡೋದು ಹೇಳಿ? ಎಸ್ ನೋಡಿ, ಸುಮಾರು ಅಂಗಡಿಗಳು ಇದೇ ರೀತಿಯಾಗಿದೆ ಇಲ್ಲಿ. ನಾನು ತೋರಿಸ್ತಾ ಹೋದ್ರೆ ಇವಾಗ ನೀವು ನೋಡ್ತಾ ಇರ್ಬೋದು, ಅಷ್ಟುದ್ದಕ್ಕೂ ಕೂಡ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಪ್ರತಿನಿತ್ಯನೂ ಕೂಡ ಇದರಿಂದ ದುಡ್ಕೊಂಡು ತಿಂತಾ ಇದ್ದಾರೆ. ಗವರ್ನಮೆಂಟ್ ಇಂದ ಏನೇನೋ ಬರ್ತಾ ಇರ್ಬೋದು, ಆದ್ರೆ ಇವರ ಒಂದು ಪ್ರತಿನಿತ್ಯದ ದುಡಿಮೆಗೆ ಕಲ್ಲು ಹಾಕುವಂತ ಕೆಲಸವನ್ನ ಸರ್ಕಾರ ಇದೀಗ ಮಾಡ್ತಾ ಇರುವಂತದ್ದು. ಹಾಗಾಗಿ ಮಾಡ್ತಾ ಇರೋದು ಒಳ್ಳೆ ಕೆಲಸನೇ, ಪಾದಾಚಾರಿಗಳಿಗೆ ಒಳ್ಳೇದಾಗತ್ತೆ. ಆದ್ರೆ ಇಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅದು ಕಷ್ಟವನ್ನ ಕೂಡ ತಂದೊಡ್ತಾ ಇದೆ. ಹಾಗಾಗಿ ನೋಡ್ತಾ ಹೋಗೋಣ, ಬೇರೆ ಪ್ರದೇಶಕ್ಕೆ ಹೋಗೋಣ, ಅಲ್ಲಿ ಯಾವ ರೀತಿ ಆಗಿದೆ ವ್ಯಾಪಾರಸ್ಥರ ಪರಿಸ್ಥಿತಿ, ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ನೋಡಿ, ಇದು KR ಮಾರ್ಕೆಟ್ನ ಒಂದಷ್ಟು ದೃಶ್ಯಾವಳಿಗಳು. ಅಂದ್ರೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಎಲ್ರು. ಏನು ಬರೀ ಬಡವರು ವ್ಯಾಪಾರ ಮಾಡೋ ಜಾಗದಲ್ಲಿ ಮಾತ್ರ ನಿಮ್ಮ JCB ಗರ್ಜನೆ ಮಾಡ್ತಾ ಇರೋದು ಕೃಷ್ಣ ಬೈರೇಗೌಡ್ರೆ ಅಂತ ಕೇಳ್ತಾ ಇದ್ದಾರೆ. ನಿಜಕ್ಕೂ ಅದು ಹೌದಾ? ಉಳ್ಳವರ ಬಳಿಗೆ ಹೋಗ್ತಾ ಇಲ್ವಾ, ಅಥವಾ ಅವ್ರ ಏರಿಯಾಗ ಹೋಗ್ತಾ ಇಲ್ವಾ JCB? ಇದನ್ನ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಸಹೋದ್ಯೋಗಿ ಇಂಚರ ಡಾಲರ್ಸ್ ಕಾಲೋನಿಗೆ ಹೋದ್ರು. ಡಾಲರ್ಸ್ ಕಾಲೋನಿಯಲ್ಲೂ ಕೂಡ ಇದೇ ರೀತಿಯಾಗಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರಾ, ಅಥವಾ ತಾರತಮ್ಯ ಮಾಡ್ತಾ ಇದ್ದಾರಾ? ಅಲ್ಲಿ ತೆರವುನೇ ಮಾಡ್ತಾ ಇಲ್ವಾ, ಅಥವಾ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರಾ ದುಡ್ಡಿರೋರು ಅಂತ? ಆ ರಿಯಾಲಿಟಿ ಚೆಕ್ ನಲ್ಲಿ ಏನ್ ಗೊತ್ತಾಗಿದೆ ಬರೀ ತೋರಿಸ್ತೀನಿ. ನಾವೀಗ ಡಾಲರ್ಸ್ ಕಾಲೋನಿಯಲ್ಲಿದ್ದೀವಿ. ಇಲ್ಲೂ ಕೂಡ ಸೆಲೆಬ್ರಿಟಿಗಳ ಮನೆ ಇದೆ, ಅಧಿಕಾರಿಗಳ ಮನೆ ಇದೆ. ಹಾಗಿದ್ರೂ ಕೂಡ ಫುಟ್ಪಾತ್ ಫಿಟ್ ಅಂಡ್ ಫೈನ್ ಆಗಿದೆ. ಈಗ ನನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಫುಟ್ಪಾತ್ ಮೇಲೆ ಪಾಟ್ಗಳನ್ನ ಇಟ್ಟಿದ್ದಾರೆ. ಹೂವಿನ ಪಾಟ್ ಆಗಿರ್ಬಹುದು, ಗಿಡಗಳ ಪಾಟ್ ಆಗಿರ್ಬಹುದು. ಗಮನಿಸ್ತಾ ಇದ್ದೀರಾ, ಈ ಫುಟ್ಪಾತ್ ಮೇಲಿಟ್ಟಿರುವಂತಹ ಗಿಡಗಳ ಪಾಟ್ಗಳಿವು. ಈ ಪಾಟ್ಗಳು ಕೂಡ ಒಂದು ರೀತಿ ಒತ್ತುವರಿನೇ. ಯಾಕೆ ಅಂತಂದ್ರೆ ಬರೀ ಕೇವಲ ವ್ಯಾಪಾರ ಮಾಡೋ ಅಂಥವ್ರು ಮಾತ್ರ ಒತ್ತುವರಿ ತಗೊಳ್ಳೋದಲ್ಲ. ಅಂದ್ರೆ ವ್ಯಾಪಾರಸ್ಥರು ಏನ್ ಇವಾಗ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಅವ್ರನ್ನ ತೆರವು ಕಾರ್ಯವನ್ನ ಹೇಗ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ಕಾಣ್ತಾ ಇರುವಂತಹ ಏನು ಈ ಒಂದು ಫುಟ್ಪಾತ್ ಮೇಲೆ ಪಾಟ್ಗಳಿದಾವೆ, ಇದು ಕೂಡ ಒಂದು ರೀತಿ ಒತ್ತುವರಿ ಜಾಗ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಬೇರೆ ದೇಶದಿಂದ ಬಂದು ಇಲ್ಲಿ ನೆಲೆಸಿರುವಂತವ್ರು ಕೂಡ ಇದ್ದಾರೆ ಈ ಡಾಲರ್ಸ್ ಕಾಲೋನಿಯಲ್ಲಿ. ಹಾಗಾಗಿ ಇಂತಹ ಒಂದು ಫುಟ್ಪಾತ್ ಜಾಗ ಫಿಟ್ ಅಂಡ್ ಫೈನ್ ಆಗಿರೋದ್ರಿಂದ ಇಲ್ಲಿ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು. ಯಾರೇ ಕೂಡ ಜನರು ಬಂದ್ರು ಕೂಡ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅಂತಹ ಒಂದು ಫುಟ್ಪಾತ್, ಆ ಫುಟ್ಪಾತ್ ಮೇಲೆ ಇರುವಂತಹ ಪಾಟ್ಗಳು ಇವೆಲ್ಲವೂ ಕೂಡ. ಸೊ ಹಾಗಾಗಿ ಇಲ್ಲಿ ಜನ ಕಡಿಮೆ ಓಡಾಡಬಹುದು, ಆದರೆ ಒಂದು ರೀತಿಯಾದಂತಹ ಇದು ಕೂಡ ಒತ್ತುವರಿಗೆ. ಯಾಕಂದ್ರೆ ಇಲ್ಲಿ ಮಾಡ್ಕೊಂಡಿರುವಂತಹ ಫುಟ್ಪಾತ್ ಮೇಲೆ ನೋಡೋಕೆ ತುಂಬಾ ಚಂದವಾಗಿ ಕಾಣಬಹುದು ಅದು, ಆದ್ರೆ ಈ ಫುಟ್ಪಾತ್ ನ ಒಂದು ರೀತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು. ಇದೇ ರೀತಿಯಲ್ಲಿ ನಾವು ಎಲ್ಲ ಈ ಡಾಲರ್ಸ್ ಕಾಲೋನಿ ಎಲ್ಲೇ ಹೋದ್ರು ಕೂಡ ಇದೇ ಮಾರ್ಗದಲ್ಲೇ ನಮ್ಗೆ ಪಾಟ್ಗಳು ಕಾಣುತ್ತೆ. ನೋಡಿ, ಇದು ಡಾಲರ್ಸ್ ಕಾಲೋನಿಯ ಪರಿಸ್ಥಿತಿ. ಇಲ್ಲಿ JCBನೇ ಬಂದಿಲ್ಲ, ಕಾರಣ ಎಲ್ಲ ಕ್ಲೀನ್ ಆಗಿದೆ ಅಂತ ಅನ್ಕೊಂಡಿದಾರಂತೆ. ಹೇಳಿದ್ನಲ್ಲ, ಅಲ್ಲಿ ಬೈಕ್ ನಿಲ್ಲಿಸ್ಕೊಳ್ಳೋದು ಅಥವಾ ಹೂವಿನ ಪಾಟ್ಗಳಿರೋದು ಅದನ್ನು ಕೂಡ ಇರಬಾರ್ದಲ್ಲ ಫುಟ್ಪಾತ್ ಅಂದ್ಮೇಲೆ. ನಾನು ಅದನ್ನೇ ಹೇಳಿದ್ದು, ರೂಲ್ಸ್ ಇಸ್ ಎ ರೂಲ್ಸ್ ಈವನ್ ಫಾರ್ ದ ಫೂಲ್ಸ್ ಅಂತ ಅಂದ್ಬಿಡಿ.
ಬೇರೆ ಬೇರೆ ಭಾಗದಲ್ಲೆಲ್ಲ ಫುಟ್ಪಾತ್ ನಲ್ಲಿ ಏನೇ ಇದ್ರೂ ತೆಗೆಸ್ತೀರಿ, ಒಂದ್ ಸಣ್ಣದಾಗಿ ಎಕ್ಸ್ಟ್ರಾ ಒಂದು ಅಂಗಡಿ ಮುಂದ್ಗಡೆ ಒಂದು ಸ್ಟೆಪ್ ಹಾಕಿರ್ತಾರೆ ಅದನ್ನ ತೆಗೆಸ್ತೀರಿ. ಯಾಕೆ ಇಲ್ಲಿ ಯಾವುದು ಈ ಡಾಲರ್ಸ್ ಕಾಲೋನಿಯಲ್ಲಿ ಯಾವ್ದು ಸ್ಟೆಪ್ಸ್ಗಳು ಕಾಣಲಿಲ್ವಾ ನಿಮ್ಗೆ ಎಕ್ಸ್ಟ್ರಾ? ಆ ರ್ಯಾಂಪ್ಗಳು ಕಾಣಿಸ್ಲಿಲ್ವಾ ಯಾವ್ದು ಎಕ್ಸ್ಟ್ರಾ? ಇದೇ ತಾರತಮ್ಯ ಅಂತ ಇರೋದು ಜನ. ಅಲ್ಗೂ ಹೋಗಿ ಸ್ವಾಮಿ, ಅಲ್ಗೂ JCB ತಗೊಂಡೋಗಿ ಹೋಗುತ್ತೆ, ನುಗ್ಗುತ್ತೆ. ಯಾಕೆ ಹೋಗ್ತಾ ಇಲ್ವಾ JCB ಡಾಲರ್ಸ್ ಕಾಲೋನಿಗೆ? ನುಗ್ತಾ ಇಲ್ವಾ? ನುಗ್ಗಕ್ಕಾಗ್ತಾ ಇಲ್ವಾ? ಅಷ್ಟು ದೊಡ್ಡದಿದ್ಯಾ ಅಥವಾ ಹೆಂಗೆ? ದಾರಿನೇ ಇಲ್ವಾ? ಆಯ್ತು, ಫೈನ್, ಇದು ಡಾಲರ್ಸ್ ಕಾಲೋನಿ ಆಯ್ತು. ಶಿವಾಜಿನಗರದಲ್ಲಿ ಹೆಂಗಿದೆ ಪರಿಸ್ಥಿತಿ ಗೊತ್ತಾ ನಿಮಗೆ? ಶಿವಾಜಿನಗರದ ಫುಟ್ಪಾತ್ ಕತೆ ಏನು ಗೊತ್ತಾ ನಿಮ್ಗೆ? ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ಸುಕನ್ಯಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ನಾವಿವಾಗಿರೋದು ಶಿವಾಜಿನಗರ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಅಣ್ಣ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ನೋಡಿ, ಇವಾಗ ನಿಮ್ಮ ಅಂಗಡಿಗಳನ್ನೆಲ್ಲ ಎತ್ತಂಗಡಿ ಮಾಡ್ಸೋದಕ್ಕೆ ಹೋಗ್ತಿದ್ದಾರೆ, ಏನ್ ಹೇಳ್ತೀರಾ? ಸರ್ಕಾರ ಏನೇನಾದ್ರು ವಾಯಶ ಮಾಡಬೇಕು. ಈ ತರ ಎಲ್ಲ ಆಗ್ತಿರನ್ನ ಸ್ವಲ್ಪ ಜಾಗ ಇದೆ, ಸೈಡ್ಗೆ ಹಾಕೊಂಡು ಬಿಟ್ಬಿಟ್ಟು. ಅಲ್ಲ, ಇವಾಗ ನಿಮ್ಗೆ ಹೇಳಿದಾರ ಅಂದ್ರೆ ಒತ್ತುವರಿ ಮಾಡ್ತಿದೀವಿ ಏನು ಅಂತ? ಏನಿಲ್ಲ, ಏನು ಹೇಳಿಲ್ಲ ನಮಗೆ ಎಲ್ಲ. ಇನ್ನೂ ಅದು ಏನು ಬಂದಿಲ್ಲ. ಕಾರ್ಪೊರೇಷನ್ ಬಂದ್ರೇನಾ ಅದೆಲ್ಲ ಲೈಸೆನ್ಸ್ ಇದೆ. ಅಂಕಲ್ ನಮಸ್ತೆ, ಏನ್ ಸಮಾಚಾರ? ಹೌದಾ, ಹೂ ಕಟ್ತಾ ಇದ್ದೀರಾ? ಎಷ್ಟು ಮೊಳ? ಮೊಳ 40. ಏನಂಕಲ್ ನಿಮ್ಮ ಅಂಗಡಿ ಎಲ್ಲ ಎತ್ತಿಸದಂತೆ? ಹೌದಮ್ಮ. ಹೌದಾ, ಏನ್ ಮಾಡ್ತೀರಾ ಮತ್ತೆ ನೆಕ್ಸ್ಟ್? ಬೇರೆ ಏನಾದ್ರೂ ಕಸಬು ಬರುತ್ತಾ? ಏನು ಮಾಡೋಕ್ಕಾಗಲ್ಲಮ್ಮ, ಇದೇ ನಂಬ್ಕೊಂಡಿರೋದು ನಾವು. ಸರ್ಕಾರನೇ ಏನಾರ ಒಳ್ಳೇದು ಮಾಡ್ಬೇಕಮ್ಮ, ಬಡವರಿಗೆ ಅವರೇ ಒಳ್ಳೆ ದಾರಿ ತೋರಿಸ್ಬೇಕು. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ಜ್ಯೋತಿ. ಏನಮ್ಮ, ಏನ್ ಸಮಾಚಾರ? ನೋಡಿ, ಸರ್ಕಾರ ಇವಾಗ ಏನ್ ಮಾಡ್ತಾ ಇದೆ ಗೊತ್ತಾ? ಮಾಡುತ್ತೆ, ವ್ಯವಸ್ಥೆ ಮಾಡಿ ಕೊಡ್ತಾರೆ, ಬಿಡಲ್ಲ ಹಂಗೆ. ಬಡವ್ರನ್ನೆಲ್ಲ ಹಂಗೆ ಬಿಟ್ಬಿಟ್ರೆ ಹೆಂಗೆ? ಮಾಡಿ ಕೊಡ್ತಾರೆ ಏನಾದ್ರು. ಬಟ್ ಇವಾಗ ಮಾಡ್ಕೊಟ್ಟಿಲ್ವಲ್ಲ, ಎಷ್ಟೊಂದ್ ಕಡೆ ಒತ್ತುವರಿ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ, ಮಾಡ್ತಾರೆ ಮಾಡ್ತಾರೆ. ನಿಮಗೆ ನಂಬಿಕೆ ಇದೆಯಾ? ಹಂಗಿದ್ರೆ ನಂಬಿಕೆ ಇದೆ ಅಮ್ಮ, ಮಾಡ್ಕೊಡ್ತಾರೆ, ಖಂಡಿತವಾಗಿ ಮಾಡ್ತಾರೆ. ನೀವೇನಾದ್ರೂ ಇವಾಗ ಲೈಸೆನ್ಸ್ ಅಥವಾ ಕಾರ್ಡು ಆ ತರದ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ? ಎಲ್ಲ ಮಾಡಿಸ್ಕೊಂಡಿದ್ದೀವಿ, ಎಲ್ಲ ಮಾಡ್ಕೊಟ್ಟಾರಲ್ಲ ಅವರೇ. ಇದೆ, ಅದೆಲ್ಲ ಇದೆ. ನೋಡಿ, ಶಿವಾಜಿನಗರದ ಒಂದು ಪ್ರತ್ಯಕ್ಷ ವರದಿ ನೋಡಿದ್ರಿ. ಅಲ್ಲೂ ಕೂಡ ಒಂದು ಜನ ನಾವೇನು ಮಾಡೋದು, ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕು, ಏನಾದರೂ ಪರಿಹಾರ ರೂಪದಲ್ಲಿ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ. ಆಮೇಲೆ ಒಂದು ಜನ ನಂಬಿಕೆ ಇಟ್ಟಿದ್ದಾರೆ ಸರ್ಕಾರದ ಮೇಲೆ, ಕೃಷ್ಣ ಬೈರೇಗೌಡರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಏನಾದರೂ ಒಂದು ಮಾಡಿಕೊಡ್ತಾರೆ, ಅಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ ಅವ್ರಿಗೆ, ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದಾರೆ ಈಗಲೂ ಕೂಡ. ಆ ನಂಬಿಕೆ ಹುಸಿ ಆಗಬಾರ್ದು. ಜೊತೆಗೆ ಈ ಫುಟ್ಪಾತ್ ವಿಚಾರದಲ್ಲಿ ಪಾಲಿಟಿಕ್ಸು ಆಗಬಾರ್ದು, ತಾರತಮ್ಯನೂ ಕೂಡ ಆಗಬಾರ್ದು. ನಂಬಿಕೆ ಇಟ್ಕೊಂಡಿದ್ದಾರೆ, ನಂಬಿಕೆ ಉಳಿಸ್ಕೊಳ್ಬೇಕು. ಇದರ ಜೊತೆಗೆ ನೆಕ್ಸ್ಟ್ ಇನ್ಯಾವ ಪ್ಲೇಸ್ಗೆ? ಸದಾಶಿವನಗರಕ್ಕೆ ಹೋಗೋಣ. ಸದಾಶಿವನಗರದಲ್ಲಿ ನಮ್ಮ ಸಹೋದ್ಯೋಗಿ ಇಂಚರ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಅಲ್ಲಿನ ಫುಟ್ಪಾತ್ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಬನ್ನಿ ತೋರಿಸ್ತೀನಿ. ಈಗ ನಾವು ಸದಾಶಿವನಗರದಲ್ಲಿದ್ದಾವೆ. ಸದಾಶಿವನಗರದಲ್ಲಿ ಫುಟ್ಪಾತ್ಗಳು ಫಿಟ್ ಅಂಡ್ ಫೈನ್ ಆಗಿದ್ದಾವೆ. ಗಮನಿಸ್ಬೋದು ಒಂದ್ಸಲ ನನ್ನ ಎಡಭಾಗದಲ್ಲಿರುವಂತಹ ಫುಟ್ಪಾತ್ಗಳು ಹಾಗೆ ಎಷ್ಟು ಕ್ಲೀನ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಯಾಕಿಷ್ಟು ಕ್ಲೀನ್ ಇದೆ ಅಂತಂದ್ರೆ, ಈ ಫುಟ್ಪಾತ್ಗಳು ಕ್ಲೀನ್ ಇರೋದಕ್ಕೆ ಕಾರಣವೂ ಕೆಲವೊಂದು ಇದೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆ ಇದೆ, ಜೊತೆಗೆ DCM ಡಾಕ್ಟರ್ G ಪರಮೇಶ್ವರ್ ಅವರ ಮನೆ ಇದೆ. ಇದರ ಜೊತೆಗೆ ಬಹುಮುಖ್ಯವಾಗಿ CM DK ಶಿವಕುಮಾರ್ ಅವರ ಮನೆ ಇದೆ. ಹಾಗೆ ನಟರು ಅಂತ ನೋಡೋದಾದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಮನೆ ಕೂಡ ಇಲ್ಲೇ ಇರೋದು. ಜೊತೆಗೆ ಏನು ರಾಘವ ಅವರು ಅಂದ್ರೆ ಅಣ್ಣವ್ರ ಫ್ಯಾಮಿಲಿ ಆಲ್ಮೋಸ್ಟ್ ಆಗಿ ಇಲ್ಲೇ ಇರೋದು. ಸೊ ಹಾಗಾಗಿ ಸುತ್ತಮುತ್ತ ಕಮರ್ಷಿಯಲ್ ಆಗಿ ಒಂದಷ್ಟು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಸೊ ಹಾಗಾಗಿ ಇಲ್ಲೆಲ್ಲವೂ ಕೂಡ ಫುಟ್ಪಾತ್ ಕಂಪ್ಲೀಟ್ ಆಗಿ ಸ್ವಚ್ಛವಾಗಿದೆ. ಅಂದ್ರೆ ಅಧಿಕಾರಿಗಳು, ಸರ್ಕಾರದವರು, ಇನ್ನು ಕೆಲ ಹಿರಿಮೆ ಉದ್ದಿಮೆ ಇರೋರು, ಇದರ ಜೊತೆಗೆ ಬಿಸ್ನೆಸ್ ಮ್ಯಾನ್ಗಳು ಇರೋದ್ರಿಂದ ಇಲ್ಲೆಲ್ಲವೂ ಕೂಡ ಫುಟ್ಪಾತ್ ಫೈನ್ ಆಗಿದೆ. ಆದ್ರೆ ಒಂದೇ ಪ್ರಾಬ್ಲಮ್, ಫುಟ್ಪಾತ್ ಏನೋ ಫೈನ್ ಆಗಿದೆ, ಆದ್ರೆ ಯಾರು ಕೂಡ ಇಲ್ಲಿ ಅಷ್ಟಾಗಿ ಓಡಾಡೋದಿಲ್ಲ. ಯಾಕಂದ್ರೆ ಜನ ಜಂಗುಳಿನೇ ಇರೋದಿಲ್ಲ ಇಲ್ಲಿ. ಆಲ್ಮೋಸ್ಟ್ ಆಗಿ ಕಾರು, ಬೈಕ್ ಈ ತರ ಯೂಸ್ ಮಾಡ್ತಿರ್ತಾರೆ. ಆದ್ರೆ ಎಲ್ಲ ಒಬ್ರೋ ಇಬ್ರೋ ಮಾತ್ರ ಈ ರಸ್ತೆಯಲ್ಲಿ ಓಡಾಡ್ಕೊಂಡು ಹೋಗೋವಂಥದ್ದು. ಹಾಗಾಗಿ ಇಲ್ಲಿನ ಫುಟ್ಪಾತ್ಗಳು ಕ್ಲೀನ್ ಇದ್ರು ಕೂಡ ಇದನ್ನ ಬಳಕೆ ಮಾಡ್ಕೊಳ್ಳೋಕೆ ಯಾವ ಪಾದಚಾರಿಗಳು ಕೂಡ ಇಲ್ಲಿ ಇಲ್ಲ. ಸದ್ಯ ಇಲ್ಲಿರುವಂತಹ ಫುಟ್ಪಾತ್ನ ಎಷ್ಟೋ ಸರ್ಕಾರದಲ್ಲಿ ಅನುದಾನ ಇಷ್ಟು ಅಂತ ಕೊಟ್ಟು ಇಲ್ಲಿ ವೆಚ್ಚವನ್ನ ಭರಿಸಿ ಇಲ್ಲಿ ಫುಟ್ಪಾತ್ ಏನೋ ಮಾಡಿದ್ದಾಗಿದೆ. ಆದ್ರೆ ಇಲ್ಲಿ ಪಾದಚಾರಿಗಳು ಯಾರು ಕೂಡ ಯೂಸ್ ಮಾಡೋದಿಲ್ಲ ಅಷ್ಟಾಗಿ, ಬಿಕಾಸ್ ಯಾರು ಜನ ಜಂಗುಳಿನೇ ಇಲ್ಲಿ ಓಡಾಡೋದಿಲ್ಲ. ಹಾಗಾಗಿ ಇಲ್ಲಿರುವಂತಹ ಎಲ್ಲಾ ಬಿಸ್ನೆಸ್ ಮ್ಯಾನ್ಗಳು, ಸೆಲೆಬ್ರಿಟಿ ಮನೆಗಳು, ಹಾಗೆ ಅಧಿಕಾರದಲ್ಲಿರುವಂತಹ ಸರ್ಕಾರಿ ಅಧಿಕಾರದಲ್ಲಿರುವಂತಹ ಇರುವಂತಹವರ ಮನೆಗಳೇ ಇಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಆಗಿ ಇಲ್ಲೆಲ್ಲವೂ ಕೂಡ ಕ್ಲೀನ್ ಅಂಡ್ ಫೈನ್ ಆಗಿದೆ. ನೋಡಿ, ಸದಾಶಿವನಗರದ ಫುಟ್ಪಾತ್ನ ಕತೆ ಅಂದರೆ ಇದು ಏರಿಯಾದ ಒಳಭಾಗ ಆಯಿತು. ಅಲ್ಲೆಲ್ಲ ಸೆಲೆಬ್ರಿಟೀಸ್ಗಳಿರ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆ ಇದೆ. ಆಬ್ವಿಯಸ್ಲಿ ಆ ಭಾಗದಲ್ಲಿ ಕೆಲಸಗಳು ಚೆನ್ನಾಗಿ ಆಗ್ತವೆ. ಕಸ ಕಡ್ಡಿ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಇರೋದಿಲ್ಲ, ಕ್ಲೀನ್ ಆಗಿರುತ್ತೆ ಅಂತೇಳಿ. ಇದು ನಗರದ ಅಂದರೆ ಸದಾಶಿವನಗರದ ಒಳಭಾಗದಲ್ಲಾಗಿತ್ತು. ಹೊರಭಾಗದಲ್ಲಿ ಇನ್ನಷ್ಟು ಪರಿಸ್ಥಿತಿಗಳು ಬೇರೆ ಬೇರೆ ರೀತಿಯಾಗಿದೆ. ರೋಡ್ ಸೈಡ್ನಲ್ಲೇ ಪಾರ್ಕ್ ಮಾಡ್ತಾರೆ, ನಿಮ್ಗೆ ಗೊತ್ತಾ? ಸದಾಶಿವನಗರದ ಮೇನ್ ರೋಡ್ಗಳಲ್ಲಿ
ಹೆವಿ ಟ್ರಾಫಿಕ್ ಆಗುತ್ತೆ ಆ ಭಾಗದಲ್ಲಿ. ಕೇವಲ ಅವರವರ ಒಂದು ರೋಡ್ಗಳು ಮಾತ್ರ ಕ್ಲೀನ್ ಆಗಿದ್ದಾವೆ, ಟ್ರಾಫಿಕ್ ಇಲ್ಲ, ಟ್ರಾಫಿಕ್ ಮುಕ್ತ ಆಗಿರುತ್ತೆ. ಏನಾದರೂ ಫಂಕ್ಷನ್ ಅಥವಾ ಇನ್ನೊಂದೇನೋ ಒಂದು ಆಯಿತು ಅಂತಂದ್ರೆ ಬ್ಯಾರಿಕೇಡ್ ಹಾಕ್ಬಿಡ್ತಾರೆ, ಆ ರೋಡ್ಗೆ ಎಂಟ್ರಿ ಇರೋದಿಲ್ಲ. ಫೈನ್, ಓಕೆ. ಇದು ಸದಾಶಿವನಗರದ್ದಾಯಿತು. ಈಗ ಬನಶಂಕರಿಗೆ ಹೋಗೋಣ. ಬನಶಂಕರಿಲಿ ಅಷ್ಟೇ ಅತಿ ಹೆಚ್ಚು ಮಂದಿ ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ. ಫಾಸ್ಟ್ ಫುಡ್ನವರಿದ್ದಾರೆ, ಸ್ನ್ಯಾಕ್ಸ್ ಮಾರೋರಿದ್ದಾರೆ. ದಿನನಿತ್ಯವಾಗಿ ಆ ಒಂದು ಬಿಸ್ನೆಸ್ಗಳನ್ನೇ ನಂಬ್ಕೊಂಡಂಥವ್ರಿದ್ದಾರೆ ಜೀವನ ನಡೆಸೋದಕ್ಕೆ. ಸೊ ಹಾಗಾಗಿ ಅಲ್ಲಿನ ಫುಟ್ಪಾತ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಾಗ್ತಾ ಇದೆ ಅಂತ ಹೇಳಿ ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಸುಕನ್ಯಾ. ತೋರಿಸ್ತೀನಿ. ನಾವು ಇವಾಗ ಇರುವಂತಹ ಏರಿಯಾ ಬನಶಂಕರಿ. ಇಲ್ಲಿರುವಂತಹ ಫುಟ್ಪಾತ್ ಹೇಗಿದೆ, ವ್ಯಾಪಾರಸ್ಥರು ಹೇಗ್ ಮಾಡ್ತಿದ್ದಾರೆ, ಏನೇನ್ ಆಗ್ತಾ ಇದೆ, ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ಮೊದಲಿಗೆ ಇಲ್ಲೊಂದು ನಾವು ವಿಚಾರವನ್ನ ಗಮನಿಸಬೇಕು. ಎಷ್ಟೋ ಜನ ಕೃಷ್ಣ ಬೈರೇಗೌಡರು ಮಾಡ್ತಾ ಇರೋದನ್ನ ಸ್ವಾಗತ ಮಾಡ್ತಾ ಇದ್ದಾರೆ, ಹೌದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದೇ ಜನ ಇನ್ನೊಂದು ಪ್ರಶ್ನೆಯನ್ನ ಸಚಿವರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಕೇಳಲೇಬೇಕು. ಅದೇನ್ ಗೊತ್ತಾ, ಇಲ್ಲಿ ಫುಟ್ಪಾತ್ ಮಾಡಿದ್ದಾರ? ಫಸ್ಟ್ ಅದನ್ನ ನೋಡಿ. ಫುಟ್ಪಾತೇ ಮಾಡಿಲ್ಲ ಇಲ್ಲಿ. ಆಲ್ರೆಡಿ ಫುಟ್ಪಾತ್ ಮಾಡ್ತಾರೆ. ನೀವು ತೆರವು ಕಾರ್ಯಾಚರಣೆಯನ್ನ ಮಾಡ್ತೀರಾ, ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸ್ತೀರಾ ಅಂತ ಅಂದ್ರೆ ಫಸ್ಟ್ ನೀವು ಫುಟ್ಪಾತ್ ಮಾಡಿ, ಆಮೇಲೆ ಇಲ್ಲಿರುವಂತ ಅಂಗಡಿಗಳನ್ನ ಎತ್ತಂಗಡಿ ಮಾಡಿ. 30 ರೂಪಾಯಿ ಎಷ್ಟು ದುಡಿತೀಯ ಅಜ್ಜಿ ದಿನಕ್ಕೆ? ಡೈಲಿ ದುಡಿತೀನಿ 400-500 ದುಡಿತೀಯಾ ಅಜ್ಜಿ? ಇವಾಗ ಈ ಅಂಗಡಿ ಎಲ್ಲ ಎತ್ತಿಕ್ಬೇಕಲ್ಲ ನೀವು. ಏನು ಹೊಟ್ಟೆಪಾರ್ಗೆ ಏನ್ ಮಾಡೋದ? ನೀವೇನ ತಾರಿ ಮಾಡ್ಬೇಕು, ಇಲ್ಲನ ನಾವ್ ಸಾಯ್ಬೇಕು. ಸಾಯ್ಬೇಕು, ರೋಡಲ್ಲಿ ಅಡ್ಡನ ಸಾಯ್ಬೇಕು ನಾವು. ಹೊಟ್ಟೆಗೆ ಮಕ್ಕಳೆಲ್ಲ ಹಾಕಲ್ಲ, ನಾವೆಲ್ಲ ವಯಸ್ಸಾಗೋದ್ವ, ನಾನೇ ದುಡ್ದು ನಾನೇ ತಿನ್ಬೇಕು. ಏನ್ ಮಾಡೋದು ನಾನು? ಏನ್ ಸಮಾಚಾರ? ನಿಮ್ಮ ಹೆಸರು? ನೀವೇ ಹೇಳ್ಬೇಕು. ವನಿತಾ ಆಂಟಿ. ಇವಾಗ ನೋಡಿ, ಸರ್ಕಾರ ನಿಮ್ಮನ್ನೆಲ್ಲ ಎತ್ತಂಗಡಿ ಮಾಡಿ ಬೇರೆ ಕಡೆ ಕಳಿಸ್ಬಿಡ್ತಾರೆ. ಏನ್ ಮಾಡ್ತೀರಾ ನೆಕ್ಸ್ಟ್? ಸಾಯ್ತೀವಿ. ಏನು ಊಟಕ್ಕೆ ಏನು ಇಲ್ಲ, ಏನ್ ಮಾಡೋದು? ಎತ್ಬಿಟ್ಟ ನಾವು ಸಾಯ್ತೀನಿ ಅನ್ನೋ ಪ್ರಶ್ನೆ ಬರ್ಬಾರ್ದು, ಉತ್ತರನೇ ಬರ್ಬಾರ್ದು ನಿಮ್ ಬಾಯಲ್ಲಿ. ಹೇಳ್ಬೇಕು ನೀವು. ಇಲ್ಲ ನಾವೇನ್ ಮಾಡೋದು? ಎತ್ತಿಸಂತ ಎಲ್ಲ ಹೊಡಿತಾರೆ, ಗಾಡಿ ಎಲ್ಲ ಹೊಡಿತಾರೆ. ಏನ್ ಮಾಡೋದು? ಇಲ್ಲ ಎತ್ತಲ್ಲ ಅಂದ್ರೆ ಹೊಡ್ಯಕ್ ಬರ್ತಾರೆ, ಗಾಡಿ ಹೊಡಿತಾರೆ. ನಾವೇನ್ ಮಾಡೋದು? ನೀವ್ ಹೇಳ್ಬೇಕು. ನೀವ್ ಹೇಗೆ ಪಾದಚಾರಿಗಳಿಗೆ ಫುಟ್ಪಾತ್ ಮೂಲಭೂತ ಹಕ್ಕು ಅಂತ ಹೇಳ್ತಿದ್ದೀರಾ, ಹಂಗೆ ನಮ್ಗೆ ಬದುಕೋದು ಹಕ್ಕು, ನಾವಿಲ್ಲಿ ವ್ಯಾಪಾರ ಮಾಡೋದು ನಮ್ ಹಕ್ಕು ಅಂತ ಹೇಳ್ಬೇಕು. ಹೇಳಿದ್ರೆ ಬಿಡಲ್ಲ. ಇದು ಕಾರ್ಪೊರೇಷನ್ ಗಾಡಿ ಬಂದು ಗಾಡಿ ಎಲ್ಲ ಎತ್ತಾರೆ, ಹೊಡ್ಯಕ್ ಬರ್ತಾರೆ. ಎತ್ತಲ್ಲ ಅಂದ್ರೆ ಬಿಡಲ್ಲ ಅಂತಾರೆ. ನಾವ್ ಏನ್ ಮಾಡೋದು ಹೇಳಿ? ಓಕೆ, ಬನ್ನಿತಾ ಆಂಟಿ, ಇವಾಗ ನಿಮ್ಗೆ ಈ ಕೆಲಸ ಬಿಟ್ರೆ, ಇವಾಗ ತರಕಾರಿ ಮಾಡ್ತೀರಾ, 10 ರೂಪಾಯಿ 20 ರೂಪಾಯಿ ಅಂತ ಹೇಳ್ತಾ ಇರ್ತೀರಾ, ಹೀರೆಕಾಯಿ ತೊಂಡೆಕಾಯಿ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನ ಬಿಟ್ರೆ ಬೇರೆ ಕೆಲಸ ಯಾವ್ದು ಬರುತ್ತೆ? ಏನೇ ಇಲ್ಲ. ಏನ ಇದೆಲ್ಲ ಊರ್ಕಲ್ಲ ಪೈ ಪಿಚ್ಚೆ ಇಡ್ಬೇಕು. ಏನಿಲ್ಲ ಕೆಲಸ ಇಲ್ಲ, ಏನಿಲ್ಲ. ಏನ್ ಮಾಡೋದು? ಇದು ಬಿಟ್ರೆ ನಮ್ಗೆ ಊಟ ಇಲ್ಲ. ಏನ್ ಮಾಡೋದು? ಸಾಲ ಮಾಡ್ಕೊಂಡಿದೀವಿ, ಅದನ್ನ ತೀರ್ಸಕ್ ಆಗ್ತಾ ಇಲ್ಲ. ಈಗ ಜೀವ ಬಿಡೋದು ಬದುಕೋದು ಆ ತರ ಆಗೋಗಿದೆ ನಮ್ಮ ಪರಿಸ್ಥಿತಿ. ಇವಾಗ ಆಲ್ರೆಡಿ ಬಂದಿದ್ರ ಎಲ್ಲ ಇಲ್ಲಿಗೆ ಅಧಿಕಾರಿಗಳು? ಹೇಳ್ಬಿಟ್ಟು ಹೋಯ್ತಾ ಇದಾರೆ. ನಾವು ಭಯ ಬಿದ್ಬಿಟ್ಟು ಇವತ್ತು ನಾಳೆ ಅಂತ ಇದೀವಿ. ಇವಾಗ ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನ್ ಹೇಳೋದ್ ನೀವೇ ಎಲ್ಲ ಹೇಳ್ಬೇಕಮ್ಮ. ಇವಾಗ ನೀವ್ ಹೇಳಿ. ನಿಮಗ್ ಗೊತ್ತಾಗಲ್ಲ ಕಣ್ರಲ್ಲ, ಎತ್ತಿಸ್ಬೇಡ್ರಿ ಕಣ್ರಲ್ಲ. ನೀವ್ ಎತ್ಬೇಡ್ರಿ ಕಣೋ, ನಮ್ ಸಾಲ ಎಲ್ಲ ತೀರ್ಸ್ಬೇಕು, ಇಲ್ಲ ಜೀವ ಬಿಡ್ಬೇಕು ನಾವು ರೋಡಲ್ಲಿ ಅಲ್ವಾ? ನಮ್ಗೆ ಏನಿದೆ ಹೇಳಿ? ಆಸ್ತಿ ಇದೆಯಾ? ನಮ್ಮಪ್ಪ ಆಸ್ತಿ ಮಡಗಿದಾರ? ಏನು ಇಲ್ಲ. ನಾವಿರುವುದೇ ಫುಟ್ಪಾತ್ ಮೇಲೆ. ನಮ್ಮನ್ನ ಎತ್ತಿ ಅಂದ್ರೆ ನಾವು ಬದುಕೋದು ಎಲ್ಲಿ ಹೋಗೋದು ಹೇಳಿ? ಇಲ್ಲ ನಮ್ಗೇನೋ ವಿಸಾ ಕೊಟ್ಬಿಡಿ, ನಾವು ಸತ್ತೋಯ್ತೀವಿ ರೋಡಲ್ಲಿ. ಇಲ್ಲ ಏನೋ ಒಂದು ಕೊಡಿ ಅಲ್ವಾ? ನಾವು ಹಿಂಗಾದ್ರೆ ನಾವೇನು ಮಾಡೋ? ಸಾಲ ಕಟ್ಟಬೇಕು, ಫೈನಾನ್ಸ್ ಕಟ್ಟಬೇಕು. ಸಾಯಂಕಾಲ 5 ಗಂಟೆ ಆದರೆ ಕೊಡೋಣ ನಮ್ಮನ್ನು ಒಂಥರ ಫೈನಾನ್ಸ್ ಅವರು. ನಮ್ಮಪ್ಪ ನಮ್ಮ ಆಸ್ತಿನೂ ಮಡಗಿಲ್ಲ, ನಾವೇನಂತ ಬದುಕೋದು ಹೇಳಿ? ನೀವೇನು ಹೇಳ್ತೀರ ಹೇಳಿ? ನಮ್ಮನ್ನ ಓಟ್ ಕೇಳಕ್ಕೆ ಬರ್ತಾರೆ, ಹಿಂಗೆಲ್ಲ ಮಾಡಿದ್ರೆ ನಾವೇನಂತ ಓಟ್ ಹಾಕೋದು ಹೇಳಿ? ಆಸೆ ಬರುತ್ತಾ ನಮಗೆ ಹೇಳಿ? ನಾವಿರುವುದೇ ಫುಟ್ಪಾತ್ ಮೇಲೆ. ಈಗ ನಮ್ಗೆ ಏನು ಹೇಳ್ತೀರ ಹೇಳಿ? ಇಲ್ಲ ವಿಷ ಕುಡಿಬೇಕು, ಇಲ್ಲ ಮಕ್ಕಳಿಗೆಲ್ಲ ವಿಷ ಕೊಟ್ಟು ರೋಡಲ್ಲಿ ಮನಸ್ಬೇಕು ಅಷ್ಟೇ. ನೀವು ಮತ ಕೇಳಕ್ ಬರ್ತಾರೆ ಅಂತ ಹೇಳಿದ್ರಿ, ಅವಾಗ ನಿಮ್ಗೇನು ಭರವಸೆ ಕೊಟ್ಟಿರ್ಲಿಲ್ವಾ? ಏನ್ ಕೊಡ್ತಾರಮ್ಮ? ಏನ್ ಕೊಟ್ಟಿದ್ದಾರೆ? ಮಾರ್ಕೊಳ್ಳಿ. ಏನು ಕೊಟ್ಟಿಲ್ಲ ತಾಯಿ, ಹಂಗೆಲ್ಲ ಏನು ಕೊಟ್ಟಿಲ್ಲ. ಸಾಲ ಮಾಡ್ಕೊಂಡಿದೀವಿ, ಪಬ್ಲಿಕ್ ರೋಡಲ್ಲಿ ಮಾಡ್ತಾ ಇದ್ವಿ. ಆ ಕಾಲದಿಂದ ನಮ್ಮಪ್ಪ ನಮ್ಮ ತಾತನ ಕಾಲದಿಂದ ಇಲ್ಲೇ ಮಾಡ್ತಾ ಇದೀವಿ. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ನಾವು. ಇವಾಗ ನಿಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂದ್ರೆ ಹೋಗ್ತೀರಾ ಅಲ್ಲಿಗೆ? ಎಲ್ಲಿ ಬೇರೆ ಅಂದ್ರೆ ದೂರ ಎಲ್ಲ ಕೊಟ್ರೆ ಕಷ್ಟ ಆಗುತ್ತಲ್ಲ ಮರೆ. ಏನೋ ನಾವೆಲ್ಲ ವ್ಯಾಪಾರ ಮಾಡೋರು ಇಲ್ಲೇ ಕೊಟ್ರೆ ಏನೋ ಮಾಡ್ಬೋದಲ್ವಾ? ಬಡವ್ರ ಮಕ್ಕಳು ನಾವ್ ಎಲ್ಲಿ ದೂರ ಕೊಟ್ರೆ ಎಲ್ಲಿ ಹೋಗಕ್ಕಾಗುತ್ತೆ ಹೇಳಿ? ಮಕ್ಕಳು ಎಲ್ಲ ಚಿಕ್ಕದು, ಅದನ್ನೆಲ್ಲ ಬಿಟ್ಟು ನಾವ್ ಎಲ್ಲಿ ಹೋಗಕ್ಕಾಗತ್ತೆ ಹೇಳಿ? ಎಸ್ ನೋಡಿ, ಇಲ್ಲಿರೋಂಥವ್ರೆಲ್ಲ ತುಂಬಾ ವರ್ಷಗಳಿಂದ ಅಂಗಡಿಗಳನ್ನ ಹಾಕೊಂಡು ಇರೋಂಥವ್ರು. ಹಾಗಾಗಿ
ದೊಡ್ಡ ದೊಡ್ಡ ಮಾಲ್ಗಳನ್ನೇ ತೆಗಿತಾ ಇದ್ದಾರೆ. ನಮ್ಮ ಅಂಗಡಿಗಳು ಯಾವ ಮೂಲೆ ಅವ್ರಿಗೆ ನಮ್ಮ ಅಂಗಡಿಗಳನ್ನ ತೆಗಿತಾರೆ ಅನ್ನುವಂತಹ ಭಯದಲ್ಲಿ ಅವರಿದ್ದಾರೆ. ಆದ್ರೆ ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಹೋಗೋದ್ರ ಜೊತೆಗೆ ನಮ್ಗೆ ಅಂತ ಸಪ್ರೇಟ್ ಆದಂತಹ ಗಿರಾಕಿಗಳಿದ್ದಾರೆ. ಅವ್ರು ಬರ್ತಾರೆ, ಯಾಕಂತ ಅಂದ್ರೆ 50 ರೂಪಾಯಿಗೆ ಸಿಗೋದು 30 ರೂಪಾಯಿಗೆ ಸಿಗುತ್ತೆ ಅಂದ್ರೆ ನಮ್ಗೆ ಸಪ್ರೇಟ್ ಆದಂತಹ ಗ್ರಾಹಕರು ಇರೋದ್ರಿಂದ ಅವರೆಲ್ಲರೂ ಬರ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಸರ್ಕಾರ ಈ ವಿಚಾರದಲ್ಲಿ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡೋಣ. ನೋಡಿ, ಬರೀ ಇಷ್ಟ ಏರಿಯಾ ಅಲ್ಲ, ಇನ್ನೂ ಹಲವು ಏರಿಯಾಗಳಿದಾವೆ. ರಾಜಾಜಿನಗರ ಇದೆ, ವಿಜಯನಗರ ಇದೆ, ಇನ್ನು ಹಲವು ಏರಿಯಾಗಳಲ್ಲಿ ಈ ಫುಟ್ಪಾತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಹೆಂಗಿದೆ, ಇಲ್ಲಿ ಪಾಲಿಟಿಕ್ಸ್ ಇದೆಯಾ, ತಾರತಮ್ಯ ಆಗ್ತಾ ಇದೆಯಾ, ಎಲ್ಲವನ್ನೂ ಕೂಡ ಇನ್ನೊಂದು ನೋಡ್ತಾ ಇದ್ರಿ. ಫುಟ್ಪಾತ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವಿನ ನಾಟಕ ಆಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಆರಂಭದಲ್ಲಿ ಮಾತ್ರ ಬಹಳ ಹುಮ್ಮಸ್ನಲ್ಲಿದ್ರು. JCB ಗರ್ಜಿಸಿದ್ದು, 1 ಅಡಿ ಎಕ್ಸ್ಟ್ರಾ, 1 ಮೆಟ್ಲು ಬರಂಗಿಲ್ಲ, ತಗೊಂಡದನ್ನ ತೆರವು ಮಾಡ್ಬಿಡ್ತಾ ಇದ್ರು. ಸಂಡೇ ಇತ್ತು, ಸಂಡೇ ರಜಾ ಆಯಿತು. ಅದಾದ್ಮೇಲೆ ಇವತ್ತಂತೂ ಆಮೆಗತಿಯಲ್ಲಿ ಶುರುವಾಯಿತು. 12 ಗಂಟೆ ಆದರೂ ಕೂಡ ಕೆಲವೊಂದು ಕಡೆಗಳಲ್ಲಿ JCB ಸ್ಟಾರ್ಟೇ ಆಗಿರಲಿಲ್ಲ. ಆಮೇಲೆ ಇವಾಗ ಹೇಳ್ತಾ ಇದ್ದಾರೆ ಒಂದು ಸ್ವಲ್ಪ ಸಮಯಾವಕಾಶವನ್ನ ಕೊಡ್ಲಿ ಅಂತ. ಹೆಂಗ್ ಸಾಧ್ಯ ಆಗುತ್ತೆ ಅದು? ನೋಡಿ, ದುಬೈ, ಲಂಡನ್ ಮಾದರಿ ಶಿಸ್ತು ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರ ವಾಸ್ತವ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ಯಾಕೋ ಎಡುತ್ತಾ ಇದೆ ಅಂತ ಅನ್ಸುತ್ತೆ. ಪರ್ಯಾಯ ವ್ಯವಸ್ಥೆ ಮಾಡಬೇಕಲ್ವಾ? ಬೀದಿ ಬದಿ ವ್ಯಾಪಾರನ್ನ ನೀವು ತೆರವುಗೊಳಿಸಬೇಕು, ಆ ಒಂದು ಫುಟ್ಪಾತ್ ಅನ್ನ ಕ್ಲೀನ್ ಆಗಿ ಇಡಬೇಕು, ಫಾರಿನ್ ತರ ಅಂತ ಅಂದ್ಮೇಲೆ ಅಲ್ಲಿ ವ್ಯಾಪಾರ ಮಾಡೋರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೇಕು. ಕೇವಲ ನೀವು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡವ್ರು ನೋಡ್ತಿದ್ದೀರಿ, ಪಾರ್ಕ್ ಮಾಡೋರು ನೋಡ್ತಿಲ್ವಾ? ಬೈಕು ಕಾರುಗಳನ್ನು ಪಾರ್ಕ್ ಮಾಡ್ಬಿಡ್ತಾರೆ, ಅದ್ ನೋಡಿಲ್ವಾ ನೀವು? ಅವು ಒಂದಿನದಲ್ಲ ನಾನು ಹೇಳ್ತಾ ಇರೋದು. ನೀವು ಹೋಗಿ ಈ ರಾಜಾಜಿನಗರದ ರೋಡ್ ಹತ್ರ ಹೋಗಿ, ಆ ಸರ್ವಿಸ್ ರೋಡ್ ಅಲ್ಲಿ ಲೈನ್ ಆಗಿ ಒಂದು ಏನಿಲ್ಲ ಅಂತಂದ್ರೂ 50 ಗಾಡಿಗಳು ನಿಂತಲ್ಲೇ ನಿಂತಿವೆ ತಿಂಗಳನ್ನ ಗಟ್ಟಲೆ. ಒಂದ್ ಕಡೆ ವ್ಯಾಪಾರಿಗಳಿಗೆ ನೀವು ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೆ ಅಯೋಮಯ ಆಗೋಗಿದೆ ಅವರ ಪರಿಸ್ಥಿತಿ. ಏನ್ ಮಾಡೋದು? ನಾವು ಒಂದ್ ರೀತಿಯಾಗಿ ಡೈಲಿ ಪೇಮೆಂಟ್ಗಳನ್ನ ನಂಬ್ಕೊಂಡಿದ್ವಿ ಅಂತ, ದಿನದ ಬಿಸ್ನೆಸ್ ಎಷ್ಟಾಗುತ್ತೆ ಅದ್ರ ಮೇಲೆ ನಾವು ಒಂದು ಕಮಿಟ್ಮೆಂಟ್ ಅಂತ ಇಟ್ಕೊಳ್ತಾ ಇದೀವಿ. ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ತಿಲ್ಲ, ಎಲ್ಲಿ ಹೋಗೋದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಿಮ್ಗೆ ಬರೀ ಈ ಅಂಗಡಿಗಳನ್ನ ಇಟ್ಕೊಂಡಿರೋದು ಮಾತ್ರ ಕಾಣಿಸ್ತಾ ಇದೆ. ಫುಟ್ಪಾತ್ ನಲ್ಲಿ ಪಾರ್ಕಿಂಗ್ ಮಾಡಿರುವಂತ ಗಾಡಿಗಳು ಕಾಣಿಸ್ತಾ ಇಲ್ವಾ? ಫಸ್ಟ್ ಅದನ್ನ ಹೋಗಿ ತೆಗಿಸ್ಬೇಕು ನೀವು. ಅದನ್ನ ತೆಗ್ಸೋ ಕೆಲಸ ಮಾಡ್ತಾ ಇಲ್ಲ. ಆಯ್ತು, ನೆಕ್ಸ್ಟ್ ಇನ್ನೊಂದು ಏರಿಯಾಗೆ ಹೋಗೋಣ. ವಿಜಯನಗರಕ್ಕೆ ಹೋಗೋಣ. ಈಗ ವಿಜಯನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಹೇಗಿದೆ? ಅಲ್ಲೆಲ್ಲವೂ ಕೂಡ ಆರಾಮಾಗಿದೆ ಅಂತ ಅನ್ಕೊಂಬೇಡಿ. ಅಲ್ಲೂ ಕೂಡ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಒಂದು ಫುಡ್ ಸ್ಟ್ರೀಟೇ ಇದೆ ವಿಜಯನಗರದಲ್ಲಿ, ಗೊತ್ತಾ ನಿಮ್ಗೆ? ಹಾಗಾದ್ರೆ ಅಲ್ಲಿನ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಪ್ಡೇಟ್ಸ್? ನನ್ನ ಸಹೋದ್ಯೋಗಿ ಸುಕನ್ಯಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಅಲ್ಲಿ ಬನ್ನಿ ತೋರಿಸ್ತೀನಿ. ನಾವಿವಾಗಿರೋದು ವಿಜಯನಗರದಲ್ಲಿ. ಇದು ಪಾದಾಚಾರಿಗಳು ಓಡಾಡೋದಕ್ಕೆ ಮಾಡಿರುವಂತ ಜಾಗ, ಅಂದ್ರೆ ಫುಟ್ಪಾತ್ ಏರಿಯಾ. ಇವಾಗ ಏನ್ ಕೃಷ್ಣ ಬೈರೇಗೌಡರು ಒತ್ತುವರಿ ಮಾಡ್ಕೊಂಡಿರುವಂತ ಜಾಗವನ್ನ ತೆರವುಗೊಳಿಸೋದಕ್ಕೆ ಹೋಗ್ತಿದ್ದಾರೆ, ಆ ಜಾಗ ಇದು. ನೀವು ನೋಡ್ತಾ ಇರ್ಬೋದು ವೆಹಿಕಲ್ಸ್, ಅದರಲ್ಲೂ ಕೂಡ 2 ವೀಲರ್ ಗಳನ್ನ ಎಲ್ಲಿ ನಿಲ್ಸಿದ್ದಾರೆ ಅಂತ. ಇದು ಪಾರ್ಕಿಂಗ್ ಏರಿಯಾನಾ? ಇಲ್ಲಿ 2 ವೀಲರ್ ಅನ್ನ ನಿಲ್ಲಿಸಬಹುದಾ? ಇಲ್ಲಿ ಉದ್ದ ಇದೇ ರೀತಿಯಾಗಿರೋಂಥದ್ದು. ನೀವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಈ ರೀತಿಯಾದಂತಹ ವೆಹಿಕಲ್ಸ್ ಅನ್ನ ರಾಜಾರೋಷವಾಗಿ ನಿಲ್ಲಿಸಿ ಹೋಗಿದ್ದಾರೆ. ಅಂತ ಅಂದ್ರೆ ಇಲ್ಲಿರುವಂತ ಟ್ರಾಫಿಕ್ ಪೊಲೀಸ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಬಂದು ನೋಡಲ್ವಾ? ಫುಟ್ಪಾತ್ ಅಲ್ಲಿ ಎಲ್ಲ ವೆಹಿಕಲ್ಸ್ ನ ನಿಲ್ಲಿಸ್ಕೊಂಡು ಹೆಂಗ್ ಬೇಕೋ ಹಂಗ್ ನಿಲ್ಸಿ ಅಡ್ಡಾದಿಡ್ಡಿಯಾಗಿ ಹೋಗ್ಬೋದಾ ಅಂತ. ಫುಟ್ಪಾತ್ ಏರಿಯಾ ಇರೋದು ಯಾಕೆ? ಓಡಾಡಕ್ಕೆ. ನೋಡಿ, ಎಲ್ಲ ವೆಹಿಕಲ್ಸ್ ನಿಲ್ಸಿದ್ದಾರೆ, ನೀವೆಲ್ಲ ರೋಡಲ್ಲಿ ಓಡಾಡ್ತಾ ಇದ್ದೀರಾ. ಏನ್ ಅನ್ಸುತ್ತೆ ನಿಮ್ಗೆ ಇದು ನೋಡಿದಾಗ? ಸ್ವಲ್ಪ ಅವರು ತಿಳ್ಕೊಳ್ಬೇಕು, ಎಲ್ಲಿ ಓಡಾಡೋರೆಲ್ಲ ಇಲ್ಲಿ ಓಡಾಡಬೇಕು ಅಂತ. ಏನ್ ಮಾಡಕ್ಕಾಗಲ್ಲ. ಅಲ್ಲ ಮೇಡಮ್, ಇವಾಗ ಕೇಳಿ, ಇಲ್ಲಿ ಕೃಷ್ಣ ಬೈರೇಗೌಡರು ಪಾಪಚ್ಚಿ ಅಂದ್ರೆ ಸರ್ಕಾರ ಇವಾಗ ವ್ಯಾಪಾರಿಗಳೆಲ್ಲ ಫುಟ್ಪಾತ್ ಅಲ್ಲಿ ಅಂಗಡಿಗಳನ್ನ ಹಾಕೊಂಡಿದ್ದಾರೆ ಅಂತ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಎತ್ತಂಗಡಿ ಮಾಡ್ಸಕ್ ನೋಡ್ತಾ ಇದೆ. ಹಾಗಾದ್ರೆ ಈ ಗಾಡಿಗಳನ್ನೆಲ್ಲ ಎತ್ತಂಗಡಿ ಮಾಡ್ಬೇಕಾ ಬೇಡವಾ? ಇಲ್ಲಿ ನೋಡಿ, ಕಾರ್ನೆಲ್ಲ ಇಲ್ಲಿ ತಗೊಂಬಂದ್ ಪಾರ್ಕಿಂಗ್ ಮಾಡೋರೆ, ಸರಿನಾ? ಅವ್ರು ಇತ್ತು ತಗೋಬೇಕು, ಏನಾರ ಒಂದು ಮಾಡ್ಬೇಕು. ನಾವು ಏನ್ ಹೇಳಿದ್ರೆ ಅವ್ರು ಕೇಳಲ್ಲ. ಇದು ವಿಜಯನಗರದಾಯ್ತು. ಈಗ ಬಹಳ ಫೇಮಸ್ ರೋಡ್ಗೆ ಹೋಗೋಣ. ಜೆಸಿ ರೋಡ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಡೈಲಿ ಓಡಾಡಿದ್ರೆ, ನಾನು ಅದೇ ರೋಡಲ್ಲಿ ಓಡಾಡ್ತೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್. ನಿಂತ್ಕೊಂಡ್ಬಿಟ್ರೆ ಆ ಮಧ್ಯದಲ್ಲಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಟ್ರೆ ಗಂಟೆ ಗಟ್ಟಲೆ ಕಾಯ್ಬೇಕಾಗತ್ತೆ. ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಅದನ್ನ ಕಾಂಕ್ರೀಟ್ ರೋಡ್ ಮಾಡಿ ಉದ್ಘಾಟನೆಯನ್ನು ಮಾಡಿದ್ರು. ಈಗ ಸಂಚಾರ ಮುಕ್ತ ಆಗಿದೆ, ಫೈನ್. ಕಾಂಕ್ರೀಟ್ ರೋಡ್ ಮಾಡಿದ್ಮೇಲೆ ಫುಟ್ಪಾತ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಗಾದ್ರೆ ಫುಟ್ಪಾತ್ ಬಳಕೆ ಸರಿಯಾಗಿ ಆಗ್ತಾ ಇದೆಯಾ? ಅಲ್ಲೂ ಕೂಡ ನೀವು ಜೆಸಿ ರೋಡ್ಗೆ ಹೋದ್ರೆ ಸಾಲಾಗಿ ನಿಮ್ಗೆ ಆಟೋಮೊಬೈಲ್ಸ್ ಶಾಪ್ಗಳು ಸಿಗ್ತವೆ. ಒಂದಷ್ಟು ಜನ ಅಲ್ಲೂ ಕೂಡ ಒತ್ತುವರಿ ಮಾಡ್ಕೊಂಡಿದ್ದರು. ಈಗ ಹೆಂಗಿದೆ ಪರಿಸ್ಥಿತಿ? ಒತ್ತುವರಿ ಮಾಡ್ಕೊಂಡಿದ್ದಾರೆ, ಈಗಲೂ ಕೂಡ ಒಂದಷ್ಟು ಜನ ಅದನ್ನ ತೆಗೆಸೋ ಕೆಲಸ ಮಾಡಿದ್ಯಾ? ಹಾಗಾದ್ರೆ
ಅಲ್ಲಿನ ನೈಜ ದರ್ಶನ, JC ರೋಡ್ನ ನೈಜ ದರ್ಶನ ನನ್ನ ಸಹೋದ್ಯೋಗಿ ಸುಕನ್ಯಾ ಮಾಡಿದ್ದಾರೆ, ಬನ್ನಿ ತೋರಿಸ್ತೇನೆ. ನಾವಿವಾಗಿರೋದು JC ರೋಡ್ನ ಸಿಗ್ನಲ್ ಹತ್ರ. ನಾನ್ ನಿಮ್ಗಿಲ್ಲಿ ಬಹಳ ಮುಖ್ಯವಾಗಿ ಕಾರ್ ಪಾರ್ಕಿಂಗ್ ಅನ್ನ ಎಲ್ಲಿ ಮಾಡಬೇಕು ಅನ್ನುವಂತ ಕಾಮನ್ ಸೆನ್ಸ್ ಇಲ್ಲ ಇವ್ರು ಯಾರಿಗೂ ಕೂಡ. ಯಾಕಂತ ಅಂದ್ರೆ ಫುಟ್ಪಾತ್ ನಲ್ಲಿ ಯಾಕೆ ಫುಟ್ಪಾತ್ ಅನ್ನ ತೆರವು ಮಾಡಬೇಕು ಅಂತ ಮುಂದಾಗ್ತಾ ಇರೋದು ಕೃಷ್ಣ ಬೈರೇಗೌಡರು ಅಂತ ಅಂದ್ರೆ, ಇವಾಗ ನಾನು ಇಲ್ಲಿ ಏನ್ ತೋರಿಸ್ತೀನಿ ದೃಶ್ಯಾವಳಿಗಳನ್ನ ನೀವು ನೋಡ್ಬೋದು. ಇಲ್ಲಿ ಫುಟ್ಪಾತ್ ಇದು, ನಾವು ಪಾದಚಾರಿಗಳು ಓಡಾಡೋದಕ್ಕೆ ಅಂತ ಇರುವಂತ ಜಾಗ. ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ ನೋಡಿ, ಈ ಕಾರ್ ನಿಲ್ಲೇ ನಿಲ್ಸಿದ್ದಾರೆ. ಇಲ್ಲೇನ್ ಓಡಾಡೋದಿಕ್ಕಾಗತ್ತಾ? ರಿಪೇರಿ ಮಾಡಿಸ್ಕೊಂಡು ನಿಂತಿರೋದು. ಈ ಕಡೆ ಆಟೋಮೊಬೈಲ್ಸ್ ಅಂದ್ರೆ JC ರೋಡ್ ಅಂತ ಅಂದ್ರೆ ಆಟೋಮೊಬೈಲ್ಸ್ ಇರುವಂತ ಅಂಗಡಿಗಳು ಇಲ್ಲಿ ಬೇಜಾನಿರುತ್ತೆ ನೋಡಿ. ಇಲ್ಲಿ ರಿಪೇರಿ ಮಾಡ್ತಿದ್ದಾರೆ, ಕಾರ್ ನಿಲ್ಲೇ ಹಾಕೊಂಡಿದ್ದಾರೆ. ಫುಟ್ಪಾತ್ ಎಲ್ಲಿದೆ ಜನರಿಗೆ ಓಡಾಡೋದಿಕ್ಕೆ? ಹಾಗಾಗಿ ಎಲ್ಲ ಇಲ್ಲಿ ಬಂದು ಇಲ್ಲಿ ವೆಹಿಕಲ್ಸ್ ನಿಂತಿರ್ತವೆ, ಇಲ್ಲಿ ಬಂದು ಹಿಂಗ್ ಹೋಗೋದು. ಆಕ್ಸಿಡೆಂಟ್ ಆಗ್ದಲೆ ಇನ್ನೇನಾಗುತ್ತೆ? ಇಲ್ಲಿ ನಿಲ್ಸಂತ ಜಾಗನ ಇದು? ಗಾಡಿಗಳೆಲ್ಲ ನೋಡಿ ಬೇಕಾಬಿಟ್ಟಿಯಾಗಿ ಫುಟ್ಪಾತ್ ಅಲ್ಲಿ ನಿಲ್ಸಿದ್ದಾರೆ. ಎಲ್ಲಿ ನಿಲ್ಲಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆಲ್ಲ. ಆ ಕಡೆನಲ್ಲಿ ಅಂಗಡಿಗಳು ಹಾಕೊಂಡಿದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ವಾ ಕೃಷ್ಣ ಬೈರೇಗೌಡರು ಮುಂದಾಗ್ತಾ ಇರೋದು ಇದು ಪಾರ್ಕಿಂಗ್ ಮಾಡುವಂತ ಜಾಗನ ರೋಡ್ ಸೈಡ್ ತಗೊಂಬಂದು ಪಾರ್ಕಿಂಗ್ ಮಾಡ್ತಾರೆ ಅಂತ ಅಂದ್ರೆ ಇವ್ರಿಗೇನಿದೆ? ಇಲ್ಲಿ ನೋಡಿ ಇಲ್ಲೊಂದ್ ಕಾರು ಏಣಿಸ್ಕೊಂಡು ಹೋದ್ರೆ ದಾರಿ ಉದ್ದಕ್ಕೆ ಈ ಫುಟ್ಪಾತ್ ಪೂರ್ತಿ ನಮಗ್ ಸಿಗೋಂಥದ್ದು ವೆಹಿಕಲ್ಸ್ ಅಷ್ಟೇ. ನಾವು ಎಲ್ಲಿಂದ ಬರ್ತೀವಿ ಹೋಗ್ತೀವಿ, ಸೈಡಲ್ಲಿ ನೋಡ್ಕೊಂಡು ಹೋಗ್ತೀವಿ. ಹೌದು, ಓಡಾಡಕ್ಕೆ ಜಾಗ ಇಲ್ಲ. ಮಾಡ್ತೀನಿ ಇವಾಗ ಎತ್ತು ಬಿಡ್ತೀವಿ. ಲಾಸ್ಟ್ ಆಯ್ತು ಒಂದೇ ಒಂದು ಕಾರು, ಇವಾಗ ಎತ್ತು ಬಿಡ್ತೀನಿ. ಅಲ್ಲ ಕಣಣ್ಣ, ನೀನ್ ಎತ್ತು ಬಿಡ್ತೀನಿ ಅಂತ ಹೇಳ್ತೀಯ. ಇವಾಗ ಎಲ್ಲ ಮುಗ್ದಾದ್ಮೇಲೆ ಇಷ್ಟ ತನಕ ಓಡಾಡೋರು ಏನ್ ಮಾಡ್ಬೇಕು? ನಾನ್ ಕೆಲಸ ಮಾಡುವನು, ಓನರ್ ಹೇಳಿದ್ರೆ ನಾ ಕೇಳ್ಬೇಕಲ್ಲ. ನೀವು ಓನರ್ ಹತ್ರ ಮಾತಾಡ್ಕೊಳ್ಳಿ. ಅಷ್ಟೇ ಒಂದೇ ಮಾತು ನಾನು ಹೇಳೋದು. ಎಲ್ಲಿ ರೋಡಲ್ಲಿ ಇಲ್ಲಿ ಬರ್ತಾ ಇರ್ತಾರಲ್ಲ, ಎಲ್ಲಿ ಓಡೋದಲ್ಲಿ ನೀವು ಪ್ರಶ್ನೆ ಮಾಡ್ಬೇಕು. ನಮ್ ಗೌರ್ಮೆಂಟ್ ಸರಿ ಇಲ್ಲ ಮೊದಲ ಫಸ್ಟ್ ಆಫ್ ಆಲ್. ಅರೆ ಸರಿಯಾದ ಕೆಲಸ ಮಾಡ್ತಿದಾರಲ್ಲ, ಗೌರ್ಮೆಂಟ್ ಯಾಕೆ ಸರಿ ಇಲ್ಲ? ಎಲ್ಲಿ ಮಾಡ್ತಿದ್ದಾರೆ ಸರ್? ಇದು ಎಲ್ಲಿ ಮಾಡ್ತಿದ್ದಾರೆ? ಫುಟ್ಪಾತ್ ಇದೇನು ಫುಟ್ಪಾತ್ ಫುಟ್ಪಾತ್ ಅಂತ ನೋಡಿ. ನಾನು ಹೇಳಿಲ್ವಾ, JC ರೋಡು ಮುಂಚೆ ಚಿಕ್ಕದಾಗಿತ್ತು, ಈಗೇನೋ ಕಾಂಕ್ರೀಟ್ ರೋಡ್ ಮಾಡಬೇಕು ಅಂತ ಹೇಳಿ ಅಗದು ಹಂಗೋ ಹಿಂಗೋ ಒಂದು ವರ್ಷ ಆದಮೇಲೆ ಅದನ್ನ ಏನೋ ಒಂದು ಒಳ್ಳೆ ಹದಕ್ಕೆ ತಂದಿದ್ರು. ಆದ್ರೆ ಹೊಸ ರೋಡ್ ಮಾಡಿಬಿಟ್ರೆ ಸಾಕಾಯ್ತಾ? ಫುಟ್ಪಾತ್ ಅಂದ್ರೂ ಸರಿ ಮಾಡಬೇಕಿತ್ತಲ್ವಾ? ಅಂದ್ರೆ ಸರಿ ಮಾಡಿದ್ದಾರೆ, ಒತ್ತುವರಿ ಮಾಡ್ಕೊಳ್ಳೋದು. ನೀವು ನೋಡಿದ್ರಲ್ಲ, ನಾನು ಹೇಳಿಲ್ವಾ, ಉದ್ದಕ್ಕೂ ಆಟೋಮೊಬೈಲ್ಸ್ ಅಂಗಡಿಗಳಿರುತ್ತೆ, ಬೈಕು ಕಾರ್ಗೆ ಆಕ್ಸೆಸರೀಸ್ಗಳನ್ನ ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೇಳಿ. ಅದ್ ಜೊತೆಗೆ ಅಂಗಡಿಯವರೆಲ್ಲ ಮಧ್ಯ ರೋಡ್ಗೆ ಬಂದ್ಬಿಡ್ತಾರೆ. ಗೊತ್ತಿದೆಯಾ ನಿಮಗೆ? JC ರೋಡ್ಗೆ ಡೈಲಿ ಓಡಾಡೋರು ನೋಡಿರ್ಬೋದು ಇದನ್ನ. ತಮ್ಮ ಆಟೋಮೊಬೈಲ್ ಶಾಪಲ್ಲಿ ಎಲ್ಲ ಆಕ್ಸೆಸರೀಸ್ಗಳನ್ನ ಹಾಕೊಳ್ಳಿ ಅಂತ ಹೇಳಿ ರೋಡ್ ಮಧ್ಯಕ್ಕೆ ಬಂದು ಈ ಕಡೆಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತ ನಿಂತ್ಕೊಂಡ್ಬಿಡ್ತಾರೆ. ಅಲ್ಲೇ ಅರ್ಧ ಟ್ರಾಫಿಕ್, ಅಲ್ಲೇ ನಿಧಾನಗತಿಯಲ್ಲಿ ಗಾಡಿಗಳು ಮೂವ್ ಆಗ್ತವೆ. ಇದು ಪರಿಸ್ಥಿತಿ. ಇನ್ನು ನೆಕ್ಸ್ಟ್ ಏರಿಯಾ ಗಾಂಧಿ ಬಜಾರ್ಗೆ ಹೋಗೋಣ. ಗಾಂಧಿ ಬಜಾರ್ನಲ್ಲೂ ಅಷ್ಟೇ ನಿಮಗೆ ಹೆಸರು ಬಹಳ ಫೇಮಸ್ಸು. ಗಾಂಧಿ ಬಜಾರ್ನಲ್ಲಿ ಏನ್ ಸಿಗಲ್ಲ ಹೇಳಿ, ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥ ಮಾತು. ಯಾಕಂದ್ರೆ ಅಷ್ಟು ಬೀದಿ ಬದಿ ವ್ಯಾಪಾರಿಗಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಗಾಂಧಿ ಬಜಾರ್ನ ಒಂದು ಪ್ರತ್ಯಕ್ಷ ವರದಿ ನನ್ನ ಸಹೋದ್ಯೋಗಿ ಸುಕನ್ಯಾ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ನಾವಿವಾಗ ಗಾಂಧಿ ಬಜಾರ್ ಅಲ್ಲಿ ಇದ್ದೀವಿ. ಇಲ್ಲಿನ ಪ್ರದೇಶವನ್ನ ನೀವು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಚ್ಚರಿ ಅನ್ಸುತ್ತೆ. ಯಾಕಂತ ಅಂದ್ರೆ ನಮಗೆ ಫಾರಿನ್ ನಲ್ಲಿ ಏನಿರುತ್ತೆ ಒಂದು ಫುಟ್ಪಾತ್ ಕಲ್ಚರ್ ಏನಿದೆ, ಆ ಕಲ್ಚರ್ ಅನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಪಾದಾಚಾರಿಗಳು ಆರಾಮಾಗಿ ಓಡಾಡ್ತಾರೆ, ಎಲ್ಲೂ ಕೂಡ ತೊಂದರೆ ಆಗೋದಿಲ್ಲ. ವೆಹಿಕಲ್ಸ್ ಪಾಡಿಗೆ ಓಡಾಡ್ತಾ ಇರುತ್ತೆ. ಪಾದಾಚಾರಿಗಳು ಅವ್ರ ಪಾಡಿಗೆ ಅವ್ರು ಸಪರೇಟ್ ಆಗಿ ಬರ್ತಾ ಇರ್ತಾರೆ. ಇಲ್ಲಿ ಆಕ್ಸಿಡೆಂಟ್ ಅನ್ನುವಂತ ಮಾತೇ ಬರೋದಿಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಅಕ್ಷಯ್ ಅಂತ. ಅಕ್ಷಯ್ ಅವರೇ, ನೋಡಿ ಇವಾಗ ರಾಜ್ಯವನ್ನ ಅಭಿವೃದ್ಧಿ ಪಡಿಸಿದ ರಾಜ್ಯವನ್ನ ಮಾಡೋದಕ್ಕೆ ಹೋಗ್ತಾ ಇದೆ ಸರ್ಕಾರ, ಏನನ್ಸುತ್ತೆ? ಈಗ ರಾಜ್ಯನ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಥಿಂಕಿಂಗ್ ಬರ್ಬೇಕದು. ಈಗ ನಾವು ಹೇಳ್ತೀವಿ, ಬಟ್ ಆ ಮೆಂಟಾಲಿಟಿ ಅನ್ನೋದು ಬರ್ಬೇಕದು. ಈಗ ನೋಡಿ, ಈಗ ಮಾರ್ಕೆಟ್ ಅಲ್ಲೆಲ್ಲ ಹೆಂಗೆ ಕಂಜೆಸ್ಟೆಡ್ ಇದೆ ಅಂದ್ರೆ ಬಸ್ಗಳು ಓಡಾಡಕ್ಕೇನೆ ಕಷ್ಟ ಆಗ್ತಿದೆ, ಹೌದಾ? ಈಗ ಅದೇ ವಿಜಯನಗರದಲ್ಲಿ ಒಂದು ಅಂಡರ್ಗ್ರೌಂಡ್ ಮಾರ್ಕೆಟ್ ಆಗಿದೆ ಗೊತ್ತಾ, ಅದಾದ್ಮೇಲೆ ನೋಡಿ ಈಗ ಅವ್ರಿಗೂ ಕಷ್ಟ ಆಗಲ್ಲ, ಈಗ ನಮಗೂ ಕಷ್ಟ ಆಗಲ್ಲ. ಸೊ ಆ ಥರ ಒಂದು ಪ್ಲಾನಿಂಗ್ ಮಾಡಬೇಕು. ಅಂದರೆ ಈಗ ಏನಂದರೆ, ಈಗ ರೋಡ್ನ ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ನಾವು ತೊಂದರೆ ಕೊಡೋಕ್ಕಾಗಲ್ಲ, ಯಾಕಂದರೆ ಅವರು ಕಷ್ಟಪಡ್ತಿರೋರೇನೆ. ಸೊ ನಾವು ಅವ್ರಿಗೆ ಏನಾದ್ರು ಒಂದು ಆಲ್ಟರ್ನೇಟಿವ್ ಸಜೆಷನ್ ಮಾಡಿ ಆಮೇಲೆ ಇದನ್ನ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಾವಿವಾಗಿರುವಂಥದ್ದು ಗಾಂಧಿ ಬಜಾರ್ನ ಸರ್ಕಲ್ನಲ್ಲಿ, ಅಂದರೆ DVG ರಸ್ತೆಯಲ್ಲಿ ನಾವಿವಾಗ ಪ್ರಸ್ತುತವಾಗಿದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಅಂಡ್ ಕಲ್ಚರಲ್ ಆಗಿದೆ ಅಂತ. ಅಂದ್ರೆ ಇಲ್ಲಿರುವಂತಹ ರಸ್ತೆ ಪ್ರತಿಯೊಬ್ಬ ಪಾದಾಚಾರಿ ಆಗಿರ್ಬೋದು, ಅಥವಾ ವೆಹಿಕಲ್ಸ್ ಆಗಿರ್ಬೋದು, ಅಥವಾ ವ್ಯಾಪಾರಿಗಳಿಗಾಗಿರ್ಬೋದು, ಯಾರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಆಗೋದೇ ಇಲ್ಲ. ಯಾಕಂತ ಅಂದ್ರೆ ನಾನು ಒಂದೇ ರಸ್ತೆಯಲ್ಲಿ ಮೂರನ್ನೂ ಕೂಡ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ಇವಾಗ ನಾನು ಹೋಗ್ತಾ ಇರುವಂತಹ
ಜಾಗ ಏನಿದೆ ಇದು ಪಾದಾಚಾರಿಗಳಿಗೆ ಅಂತಾನೆ ಮೀಸಲಿರುವಂತಹ ಜಾಗ. ಇಲ್ಲಿ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಓಡಾಡ್ಬೋದು, ವಯಸ್ಸಾದವರಾದ್ರೂ ಬರ್ಬೋದು, ಮಕ್ಕಳಾದ್ರೂ ಬರ್ಬೋದು, ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದಾಗೋದಿಲ್ಲ. ಎಷ್ಟು ಕ್ಲೀನ್ ಆಗಿದೆ ನೋಡಿ, ಎಷ್ಟು ಕಲ್ಚರ್ ಆಗಿದೆ ನೋಡಿ. ಅಜ್ಜಿ, ಇವಾಗ ನೀವೆಲ್ಲ ಅಂಗಡಿ ಹಾಕೊಂಡಿದ್ದೀರಾ ಅಲ್ವಾ, ಇಲ್ಲಿ ಪಾದಾಚಾರಿಗಳು ಓಡಾಡ್ತಾರೆ, ಆ ಕಡೆನಲ್ಲಿ ವೆಹಿಕಲ್ಸ್ ಓಡಾಡುತ್ತೆ. ಇವಾಗ ಇಷ್ಟು ದಿನ ಬೆಂಗಳೂರಲ್ಲಿ ಒಂದು ಸುದ್ದಿ ಕೇಳಿ ಬರ್ತಾ ಇದೆ, ಅಂದ್ರೆ ಎಲ್ಲಾ ಅಂಗಡಿಗಳನ್ನ ತೆರವು ಮಾಡ್ತಿದ್ದಾರೆ ಬೇರೆ ಕಡೆಯಲ್ಲೆಲ್ಲ. ಅಲ್ಲಿ ಪಾಪಚ್ಚಿ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಆದ್ರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಅಜ್ಜಿ ನಿಮ್ಗೆ? ನೋಡಿಯಪ್ಪ ನೀವೇ, ನಮ್ಗೆ ಯಾಕೆ ತೊಂದರೆ ಕೊಡೋದು? ಇಷ್ಟು ಚೆನ್ನಾಗಿ ಜಾಗ ಮಾಡಿಕೊಂಡು ಈ ವ್ಯಾಪಾರಗಾರರಿಗೆ ಯಾಕೆ ತೊಂದರೆ ಕೊಡೋದು ಅಲ್ವಾ? ನಾವು ಜೀವನ ಮಾಡೋ ಈ ವಯಸ್ಸಲ್ಲಿ ನಾವೇನು ಕೆಲಸ ಮಾಡೋ ಹೋಗಿ? ನಮ್ಗೆ ಕೆಲಸ ಯಾರು ಕೊಡ್ತಾರೋ? ನಮಗೆ ಕೆಲಸ ಯಾರೋ ಕೊಡ್ತಾರಪ್ಪ? ನಂಗೆ ಈಗ 75 ವರ್ಷ, ನಂಗೆ ಯಾರೋ ಕೆಲಸ ಕೊಡ್ತಾರ ಈಗ? ಎಲ್ಲೋಗಿ ಮಾಡ್ಮ ನಾವು ಕೆಲಸ? ಏನೋ ಇರೋ ಗಂಟೆ ಅವತ್ತಿಂದು ಬಂದು ಕೂತ್ಕೊಂಡ್ಬಿಡ್ತಿದ್ವಿ. ನಾವಿಲ್ಲಿ ಬಂದು ಇವತ್ತಲ್ಲ, 70-60 ವರ್ಷ ಆಯ್ತು ನಾವಿಲ್ಲಿ ಬಂದು ಜಾಗ ಇಟ್ಕೊಂಡು ಕೂತ್ಕೊಂಡು. ಇವತ್ತು ನೀವು ಹೋಗ್ರಿ ಎತ್ತಿ ಅಂದ್ರೆ ನಾವೇನು ಎಲ್ಲಿ ಹೋಗ್ಮ ನಾವು ಒಟ್ಟಾಗಿ ಏನ್ ಮಾಡ್ಮ? ಫುಟ್ಪಾತನ್ನ ಅಂದ್ರೆ ನಮ್ದು ಕ್ಲೀನ್ ಸಿಟಿ ಆಗಬೇಕು, ಕಲ್ಚರ್ ಆಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದ್ ಕಡೆ ಸರ್ಕಾರ ಒಂದು ಒತ್ತುವರಿಯ ಮಾಡ್ಕೊಂಡಿರುವಂತಹ ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಅದು ಮಾಡ್ಬೋದು, ಬಟ್ ಆದ್ರೆ ಜನಗಳಿಗೆ ತೊಂದರೆ ಆಗತ್ತಲ್ಲ, ಅದು ತುಂಬಾ ಬೇಜಾರಾಗತ್ತೆ ನಮ್ಗೆ ಅಲ್ವಾ? ಜನ ಓಡಾಡಕ್ ಮಾಡ್ಬೇಕು, ಅಂದ್ರೆ ಕ್ಲೀನ್ ಆಗಿ ಇಟ್ಕೊಳಕ್ ಅವ್ರು ಕೋಆಪರೇಟ್ ಮಾಡ್ಬೇಕು, ಅದೇ ನಮ್ ರಿಕ್ವೆಸ್ಟ್. ಇದು ಗಾಂಧಿ ಬಜಾರ್ನ ಪರಿಸ್ಥಿತಿ. ಹಾಗೆ ಗಾಂಧಿ ಬಜಾರಿಂದ ಮುಂದಕ್ಕೆ ಹೋದ್ರೆ ನಿಮಗೆ ಸಾರಕ್ಕೆ ಸಿಗ್ನಲ್ ಸಿಗುತ್ತೆ. ಅಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಇದೆ. ಯಾಕಂದ್ರೆ ನಾನು ಗಮನಿಸ್ದಂಗೆ ಅಲ್ಲೂ ತರಕಾರಿ ಮಾಡೋರು ಇರ್ತಾರೆ. ಬೆಳಗ್ಗೆ ಜಾವ 4 ಗಂಟೆಗೆ ಬಂದು ಅಲ್ಲಿ ಫುಟ್ಪಾತ್ ಮೇಲೆ ತರಕಾರಿಗಳನ್ನ ಹಾಕೊಳ್ತಾರೆ. ಅದಾದ್ಮೇಲೆ ಸಂಜೆ ತನಕನೂ ಕೂಡ ಇರುತ್ತೆ. ಅಲ್ಲೂ ಕೂಡ ನಿಮಗೆ ಟ್ರಾಫಿಕ್ ಕಂಜೆಕ್ಷನ್. ಬೆಳಗ್ಗೆ ಎದುರುಗಡೆ ಇರುವಂತ ಪಾರ್ಕ್ಗೆ ವಾಕಿಂಗಿಗೆ ಅಂತ ಬರ್ತಾರೆ. ಆಮೇಲೆ ಪಾರ್ಕಿಂಗ್ ಸಮಸ್ಯೆಯೂ ಕೂಡ ಅಲ್ಲಿದೆ. ಗಮನಿಸಿ, ರೋಡ್ ಸೈಡ್ ನಲ್ಲೇ ಗಾಡಿಯನ್ನ ಪಾರ್ಕ್ ಮಾಡಿಬಿಟ್ಟು ವಾಕಿಂಗ್ ಹೋಗ್ಬಿಡ್ತಾರೆ. ಅಲ್ಲಿಂದ ಆ ಸಾರಕ್ಕೆ ಸಿಗ್ನಲ್ ಇಂದ ಏನಿಲ್ಲ ಅಂತಂದ್ರೂ ಒಂದು 1/4 ಕಿಲೋಮೀಟರ್ ತನಕನೂ ಕೂಡ ಪಾರ್ಕಿಂಗ್ ಮಾಡಿ ಹೋಗ್ಬಿಡ್ತಾರೆ. ಸಿಕ್ಕಾಬಟ್ಟೆ ಟ್ರಾಫಿಕ್. ಅದು ಪ್ರೈಮ್ ಟೈಮ್ ಬೆಳಗ್ಗೆ 9 ಗಂಟೆಗಂತೂ ಕೇಳಂಗೇ ಇಲ್ಲ. ಹಾಗಾದ್ರೆ ಅಲ್ಲಿನ ಫುಟ್ಪಾತ್ ನಲ್ಲಿ ಏನೇನಾಗ್ತಾ ಇದೆ, ಅದರ ತೆರವು ಕಾರ್ಯಾಚರಣೆಗೆ ಏನಾದ್ರೂ ಅಧಿಕಾರಿಗಳು ಮುಂದಾಗಿದ್ರ? ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ಸುಕನ್ಯಾ. ತೋರಿಸ್ತೀನಿ ನೋಡಿ. ನಾವಿವಾಗಿರೋದು ಸಾರಕ್ಕೆ ಸಿಗ್ನಲ್ ಹತ್ರ. ಇಲ್ಲಿ ಯಾವ ರೀತಿ ಆಗಿದೆ ನೀವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಗಿಡಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಅದು ಫುಟ್ಪಾತ್ ಮೇಲೆನೆ ಇಟ್ಕೊಂಡಿರುವಂತದ್ದು. ಯಾಕಂತ ಅಂದ್ರೆ ಮಾರೋದಕ್ಕೆ ಈಸಿ ಆಗುತ್ತೆ. ಆ ಕಡೆನಲ್ಲಿ ಪಾರ್ಕ್ ಇದೆ, ಈ ಕಡೆನಲ್ಲಿ ರೋಡ್ ಇದೆ. ಎರಡೂ ಮಧ್ಯದಲ್ಲಿ ಫುಟ್ಪಾತ್ ಏರಿಯಾ ಅನ್ನೋದೇನಿತ್ತು, ಈ ಏರಿಯಾದಲ್ಲಿ ಇಟ್ಕೊಂಡಿರುವಂತದ್ದು ಇದೆಲ್ಲವೂ ಕೂಡ. ನಾನು ಇನ್ನೊಂದು ವಿಚಾರವನ್ನ ಬಹಳ ಮುಖ್ಯವಾಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಯಾಕಂತ ಅಂದ್ರೆ ಫಸ್ಟ್ ಆಫ್ ಆಲ್ ಫುಟ್ಪಾತ್ ಮಾಡೇ ಇಲ್ಲ, ಆಲ್ರೆಡಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಇವಾಗ ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಈ ಕಾರ್ ಪಕ್ಕದಲ್ಲಿ ಆ ಕಡೆನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಅಂತ. ಅಂದ್ರೆ ಇಲ್ಲಿ ಫುಟ್ಪಾತ್ ಏರಿಯಾ ಇದು. ಈ ಫುಟ್ಪಾತ್ ಏರಿಯಾದಲ್ಲಿ ಈ ಒಂದು ಇದನ್ನ ಹಾಕಿದ್ದಾರೆ. ವಾರ್ಡ್ ಸಂಖ್ಯೆ ಅದೇನೇನೋ ಹಾಕೊಂಡು ಕಸ ಕಿಯೋಸ್ಕ್ ಅಂತ ಹಾಕಿರುವಂತದ್ದು. ಅದರ ಜೊತೆಯಲ್ಲಿ ಈ ಕಡೆನಲ್ಲಿ ವಾಶ್ರೂಮ್ ಅನ್ನ ಕಟ್ಟಿದ್ದಾರೆ. ಅಂದ್ರೆ ಇವಾಗ ಯಾರು ಸಾರ್ವಜನಿಕರು ಇರ್ತಾರಲ್ಲ, ಸಾರ್ವಜನಿಕ ಶೌಚಾಲಯ ಅಂತ ಹೇಳ್ತಾರಲ್ಲ, ಆ ಶೌಚಾಲಯವನ್ನ ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಅಂದ್ರೆ ಫುಟ್ಪಾತ್ ಏರಿಯಾದಲ್ಲಿ ಕಟ್ಟಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಹಾಗಿದ್ರೆ ಜಿಬಿಎ ಅಧಿಕಾರಿಗಳಿಗೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಇದನ್ನ ಗಮನಿಸ್ಬೇಕಲ್ವಾ ಜಿಬಿಎ ಅಧಿಕಾರಿಗಳು? ಮೊದಲನೇದಾಗಿ ಇದನ್ನ ನೋಡ್ದಲೆ ನೀವು ಫುಟ್ಪಾತ್ ಅಲ್ಲಿ ಇರುವಂತಹ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸ್ತಾ ಇದ್ದೀರಾ, ಓಕೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿರುವಂತಹ ಇವಾಗ ಏನ್ ಸಾರ್ವಜನಿಕ ಶೌಚಾಲಯ ಇದೆ, ಇದು ಕೂಡ ಪಾದಾಚಾರಿಗಳು ಓಡಾಡುವಂತ ಜಾಗ, ಫುಟ್ಪಾತ್ ಏರಿಯಾದಲ್ಲಿ ಇರುವಂತದ್ದು. ಇದನ್ನು ಕೂಡ ನೀವು ತೆರವು ಕಾರ್ಯಾಚರಣೆಯನ್ನ ಮಾಡಬೇಕು. ಎಲ್ಲಿದೆ ಓಡಾಡೋದಕ್ಕೆ ಜಾಗ? ಇಲ್ಲಿ ಜನರಿಗೆ ಇದೆಯಾ ಇಲ್ಲಿ ಜಾಗ? ಇಲ್ಲ. ಕೇವಲ ನಿಮ್ ಕಣ್ಣಿಗೆ ಕಾಣಿಸೋದು ಬಡವರು, ವ್ಯಾಪಾರಿಗಳು. ಯಾಕಂತ ಅಂದ್ರೆ ಅವ್ರ ಪ್ರಶ್ನೆಯನ್ನ ಎತ್ತಲ್ಲ. ಸೊ ನಿಮ್ಗೆ ಈಸಿ. ಇದೆಲ್ಲ ನೀವೇ ಮಾಡ್ಕೊಂಡಿರೋದಲ್ವಾ? ನೀವ್ಯಾಕೆ ಒತ್ತುವರಿ ಮಾಡ್ತೀರಾ? ನೀವು ಮಾಡ್ಕೊಂಡಿರೋ ತಪ್ಪನ್ನ ನೀವು ಗುರುತಿಸಲ್ಲ. ನಮ್ ಬೆನ್ ಹೇಗೆ ನಮಗ್ ಕಾಣಿಸಲ್ವೋ ಹಾಗೆ ನಾವು ಮಾಡಿರೋ ತಪ್ಪು ನಮಗ್ ಕಾಣಿಸಲ್ಲ. ಇವಾಗ ನಾವು ನಿಮಗ್ ತೋರಿಸ್ತಾ ಇದೀವಿ ನೋಡಿ, ನೀವು ಮಾಡಿರೋ ತಪ್ಪಿದು. ಪಾದಾಚಾರಿಗಳು ಓಡಾಡುವಂತಹ ಜಾಗ ಫುಟ್ಪಾತ್, ಇದು ಅಲ್ಲಿ ಕಟ್ಟಿರುವಂತಹ ಶೌಚಾಲಯ. ಇದನ್ನು ಕೂಡ ನೀವು ತೆರವು ಕಾರ್ಯಾಚರಣೆಯನ್ನ ಮಾಡಬೇಕು. ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಇನ್ನೂ ಕೆಲವೊಂದಷ್ಟು ಅಂಗಡಿಗಳಿದೆ ನೋಡಿ, ಆಟೋಗಳೆಲ್ಲ ಇಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಇಲ್ಲೆಲ್ಲ ಆಕ್ಸಿಡೆಂಟ್ ಆಗಲ್ವಾ? ಏನು ಹೊಟ್ಟೆಪಾಡು ಏನು ಮಾಡಬಾರ್ದು, ಫುಟ್ಪಾತಲ್ಲಿ ಏನು ಇಡಬಾರ್ದು ಅಂದ್ರೆ ಇನ್ಯಾರು ಹೊಟ್ಟೆ ತುಂಬಿಸೋದು ನಮಗೆ. ಓಟಕ್ಕೆ ಮಾತ್ರ ಬರ್ತಿರಲ್ಲ, ಬೇರೆ ಟೈಮಲ್ಲಿ ಏನೋ ಬರಲ್ಲ. ಕೇವಲ ಸಚಿವರು ಶಾಸಕರು ಎಲ್ಲ ಯಾರು ಎಂಥದ್ದು ಇಲ್ಲ, ಯಾರು ಬರಲ್ಲ ಇಲ್ಲಿ.
ಏನಿದ್ರು ಎತ್ತಂಗಡಿ ಬೇಕಾದ್ರೆ ಮಾಡಿಸ್ತಾರೆ. ಡಿ ಕೆ ಬಂದಾಗಿದ್ದೆ ಎಲ್ಲ ಅಧ್ವಾನ ಆಗೋಗ್ಬಿಟ್ಟಿದೆ. ಸಿದ್ದರಾಮಯ್ಯ ಅವರು ಇದ್ದಾಗ ಹೆಂಗೋ ಪರವಾಗಿಲ್ಲ, ಹೊಟ್ಟೆ ತುಂಬಿಸ್ಕೊಬೋದಾಯ್ತು. ಬಿಜೆಪಿ ಇದ್ದಾಗೂ ಹೊಟ್ಟೆ ತುಂಬಿಸ್ಕೊಬೋದಾಯ್ತು, ಯಾರು ಏನು ಕೇಳ್ತಾರಿಲ್ಲ. ಡಿ ಕೆ ಬಂದ್ಮೇಲೆ ರಾಮಾಯಣ ಆಗ್ತಾ ಇರೋದು. ಅಲ್ಲಿ ನೋಡಿ ಎಲೆಗಳೆಲ್ಲ ಒಣಗೋಯ್ತು. ಯಾರು ಕೊಡ್ತಾರೆ ಹೇಳಿ? ಇವಾಗ ಸರ್ಕಾರದವ್ರು ಕೊಡ್ತಾರಾ ಇಲ್ಲ BBMP ಅವ್ರು ಕೊಡ್ತಾರಾ? ನೋಡಿ, ಇದು ನಗರದ ಬೇರೆ ಬೇರೆ ಭಾಗಗಳಲ್ಲಿ ರಾಜ್ ರಿಯಾಲಿಟಿ ಚೆಕ್ ಮಾಡಿದ್ದು ಈ ಫುಟ್ಪಾತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ತಾರತಮ್ಯ ಆಗ್ತಾ ಇದೆಯಾ ಅಥವಾ ಜನ ಅಭಿಪ್ರಾಯ ಏನು? ಪಾದಾಚಾರಿ ಮಾರ್ಗದಲ್ಲಿ ನೀವು ಫುಟ್ಪಾತ್ನಲ್ಲಿ ಏನು ಅಂಗಡಿಗಳನ್ನು ತೆರವುಗೊಳಿಸೋದು, ಬಟ್ಟೆ ವ್ಯಾಪಾರದಿಂದ ಹಿಡಿದು ಫುಡ್ ಬಗ್ಗೆ ಆಗಿರ್ಬೋದು, ಇನ್ನಿತರ ಏನೇ ಆಗಿರ್ಬೋದು ಅಂಗಡಿಗಳನ್ನು ಎಲ್ಲ ತೆರವು ಮಾಡ್ತಾ ಇದ್ದೀರಿ. ಸೊ ಇದಕ್ಕೆ ಪರ್ಯಾಯ ಮಾರ್ಗವನ್ನ ಕಲ್ಪಿಸ್ಕೊಟ್ಟು ನೀವು ಮಾಡೋದು ಬೇಡ ಅಂತ ಹೇಳ್ತಿಲ್ಲ, ಉತ್ತಮ ಕೆಲಸ ಅದು. ಫಾರಿನಲ್ಲೆಲ್ಲ ಫುಟ್ಪಾತ್ ಎಲ್ಲ ಹೆಂಗಿದೆ ಅಂತ ನಾವು ಕೂಡ ಗಮನಿಸಿದ್ದೀವಿ. ಆ ರೀತಿಯಾಗಿ ಮಾಡಬೇಕು ಅಂದ್ರೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಮಾಡಿ ಫಸ್ಟ್ ಪರ್ಯಾಯ ವ್ಯವಸ್ಥೆ, ಆಮೇಲೆ ಬರೀ ಅಂಗಡಿಗಳನ್ನು ಮಾತ್ರ ಗುರಿಯ ಮಾಡಿ ಅದನ್ನ ತೆರವು ಮಾಡಿಸೋದಲ್ಲ. ಪಾರ್ಕಿಂಗ್, ಅದು ಫುಟ್ಪಾತ್ ಮೇಲೆ ಗಾಡಿಗಳು ಓಡಾಡ್ತವೆ, ಅದನ್ನ ನೋಡಿ ಫಸ್ಟು. ಖಾಲಿ ಇದೆ ನಡ್ಕೊಂಡು ಓಡೋದಕ್ಕೆ ಅಂತಲ್ಲ, ಗಾಡಿಗಳು ಓಡಾಡ್ತವೆ, ಗೊತ್ತಾ ನಿಮಗೆ? ಅದನ್ನ ಸರಿ ಮಾಡಬೇಕು. ಇನ್ನು ಲಾಸ್ಟ್ ಒಂದು 5 to 6 minutes ಇದೆ, ನಾನು ಪಬ್ಲಿಕ್ ಒಪಿನಿಯನ್ ಅಂತ ತಗೊಳ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಮೊದಲ ಕಾಲರ್ ರೆಡಿ ಇದ್ದಾರೆ, ಶಾರದಾ ಅಂತ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಏನ್ ಹೇಳ್ತೀರಿ ಈ ಫುಟ್ಪಾತ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಸರ್ ನಾವು ಫುಟ್ಪಾತ್ ಅಲ್ಲೇ ವ್ಯಾಪಾರ ಮಾಡೋದು ಸರ್. ಯಾವ ಏರಿಯಾ ಜೀವನ ಮಾಡ್ತಾರೆ ಸರ್. ಬಗ್ಲಗುಂಟೆ ಮಲಸಂದ್ರ ಪೈಪ್ಲೈನ್ ಸರ್. ಓಕೆ. ಏನ್ ವ್ಯಾಪಾರ ಮಾಡ್ತೀರಿ ಅಲ್ಲಿ ಸರ್ ನಾವು ಚಾಟ್ಸ್ ಬಿಸ್ನೆಸ್ ಮಾಡ್ತೀವಿ ಸರ್. ಓಕೆ. ಈಗ ಏಕಾಏಕಿ ಬಂದು ಎತ್ತಿಸ್ಬಿಟ್ಟಿದ್ದಾರೆ. ನಾವು ಕಂಪ್ಲೀಟ್ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೀವಿ. ಏನ್ ಮಾಡೋದು ಸರ್ ನಾವು ಇವಾಗ? ನಾವು ಹೊಟ್ಟೆ ಪಡೆ ಏನ್ ಮಾಡೋದು? ಎಲ್ಲಿ ಹೋಗಿ ಜೀವನ ಮಾಡೋದು? ಯಾವಾಗ ಬಂದಿದ್ರು ತೆರವು ಮಾಡಿಸೋದಕ್ಕೆ? ನಿಮ್ಗೆ ನೋಟಿಸ್ ಕೊಟ್ಟಿದ್ರಂತಲ್ಲ? ನೋಟಿಸ್ ಅಂತ ಏನೋ ಕೊಟ್ಟಿಲ್ಲ ಸರ್. ಮಾಮೂಲಿ ನ್ಯೂಸ್ ಅಲ್ಲೆಲ್ಲ ಹೇಳ್ತಾ ಇರೋದಷ್ಟೇ, 1ನೇ ತಾರೀಕಿಂದ ತೆಗಿತೀವಿ ಇವ್ರು ತೆಗೆಸ್ಬಿಟ್ರೆ ನಾವ್ ಎಲ್ಲಿ ಹೋಗ್ಬೇಕು ಅಂತ. ಯಾರ್ಯಾರು ಬಂದಿದ್ರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ರ? ಬರೀ JCB ಬಂತ ಅಷ್ಟೇನಾ? 30 ರಿಂದ 40 ಜನ ಬಂದಿದ್ರು ಸರ್. ಪೊಲೀಸ್ ಹೊಯ್ಸಳದಿಂದ ಹಿಡಿದು ಪೊಲೀಸ್ ಇಂದ ಹಿಡಿದು BBMP ಅಷ್ಟು ಜನ ಬಂದಿದ್ರು ಸರ್. ಏಕಾಏಕಿ ಎತ್ತಿ ಅಂದ್ರೆ ಇಲ್ಲಿಂದ ಇಟ್ಕೊಂಡು ಹೋಗೋದು ಸರ್. ಅಟ್ಲೀಸ್ಟ್ ನಮ್ಗೆ ಅಂತ ಏನಾದ್ರು ಇಲ್ಲ, ಈ ಜಾಗ ಬಿಟ್ಟು ಒಂಚೂರು ಹಿಂದಕ್ಕಾದ್ರೂ ಹಾಕೊಳ್ಳಿ ಅಂತ ಹೇಳ್ಬೇಕು, ಇಲ್ಲ ಸೈಡಿಗಾದ್ರೂ ಹಾಕೊಳ್ಳಿ ಅಂತ ಹೇಳ್ಬೇಕು. ನೀವು ಪೂರಾ ಎತ್ಕೊಂಡೆ ಹೋಗ್ಬಿಡಿ ಅಂದ್ರೆ ನಾವು ಹೊಟ್ಟೆ ಊಟ ಏನ್ ತಿನ್ಬೇಕು ಸರ್? ಎಷ್ಟು ಜನ ಇದ್ದೀರಿ ಶಾರದಾ ಅವರೇ ಮನೇಲಿ? ಸರ್ ನಾವು ನಮ್ಮ ಯಜಮಾನ್ರು ನಮ್ಮ ಮಗ, ನಾವು ದುಡಿಯೋರ್ ನಾವ್ ಒಬ್ರೆ. ನಮ್ಮ ಮನೆಯವ್ರೇನ್ ಅವ್ರ ಕೈಲಿ ಆಗ್ತಿಲ್ಲ ದುಡಿಯಕ್ಕೆ. ಇಡೀ ಮನೆ ಭಾರ ನಾವೇ ಹೊತ್ತು ಸಾಕ್ತಾ ಇರೋದು. ನಮ್ಮನ್ನ ಯಾವಾಗಿಂದ ನೀವು ಅಂಗಡಿ ಹಾಕೊಂಡಿದ್ದಲ್ಲಿ? ಸರ್ ಸುಮಾರು ನಾವ್ 8 ರಿಂದ 10 ವರ್ಷದಿಂದ ಅಲ್ಲಿ ಅಂಗಡಿ ಆಗ್ತಾ ಇದ್ವಿ ಅದೇ ಜಾಗದಲ್ಲಿ. ಮತ್ತೆ ಹೆಂಗೆ ಮತ್ತೆ ಈಗ 8 ವರ್ಷದಿಂದ ನೀವು ಅಲ್ಲೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ರಿ, ಇವಾಗ ಇದ್ದಕ್ಕಿದ್ದಂಗೆ ಹಿಂಗಿಲ್ಲ ಅಂತಂದ್ಮೇಲೆ ಏನ್ ಮಾಡೋದಾಗಾದ್ರೆ? ನಮಗೆ ಗೊತ್ತಾಗ್ತಲ್ಲ ಸರ್. ಇವ್ರು ಏನಾದ್ರು ಅಟ್ಲೀಸ್ಟ್ ಇಲ್ಲ ಇರೋ ಜಾಗದಲ್ಲಿ ಒಂಚೂರು ಹಿಂದೆ ಆದ್ರೂ ಹಾಕೊಳ್ಳಿ ಅಂತ ಹೇಳ್ಬೇಕು, ಇಲ್ಲ ಪಕ್ಕದಲ್ಲಿ ಎಲ್ಲಾದ್ರೂ ಜಾಗ ಆದ್ರೂ ಕೊಡ್ಬೇಕು. ಅದು ಇವಾಗ ನಾವ್ ಮಾಡ್ತಾ ಇರೋ ರೋಡ್ಗಳು ಅವು ಮೇನ್ ರೋಡ್ ಅಲ್ಲ ಸರ್, ಅಂತಂದ್ರೆ ಒಳಗಡೆ ಇರೋ ರೋಡಿಗೆ ಬಂದು ಹಾಕ್ತಿದಾರೆ ಸರ್. ಅಂದ್ರೆ ಮೇನ್ ರೋಡ್ ಬಂದು ಇನ್ನೂ ಸ್ವಲ್ಪ ದೂರದಲ್ಲ ಇದೆ, ಬಟ್ ಇದು ಒಳಗಡೆ ಗಲ್ಲಿ ರೋಡ್ ಅಲ್ಲಿ ನಾವು ಅಡ್ಡ ರಸ್ತೆಯಲ್ಲಿ ಇರೋದು ಏರಿಯಾ ಒಳಗಡೆ ಹೆಸರುಘಟ್ಟ ಮೇನ್ ರೋಡ್ ಬಿಟ್ಟು ಈ ಒಳಗಡೆ ರೋಡಿಗೆ ಬಂದು ತರಿಸಿದ್ದಾರೆ ಸರ್. ಗೊತ್ತಾಯ್ತು. ನೀವು ಅಲ್ಲಿ ಅಂಗಡಿ ಹಾಕೊಂಡಿದ್ದ ಜಾಗದಲ್ಲಿ ಎಷ್ಟು ಅಂಗಡಿಗಳಿದ್ವಮ್ಮ? ಇದೆ ಸರ್, ಸುಮಾರು ಅಂಗಡಿಗಳಿದೆ ಸರ್. ಎಲ್ಲಾನು ತೆಗ್ಸಿದ್ರು? ಎಲ್ಲ ಕಂಪ್ಲೀಟ್ ತರಿಸಿದ್ದಾರೆ ಸರ್. ಮತ್ತೆ ಏನ್ ಹೇಳ್ತೀರಿ ಈಗ? ರಾಜ್ ನ್ಯೂಸ್ ಮುಖಾಂತರ ನೀವು ಕರೆ ಮಾಡಿದಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇದೀರಿ, ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಮಾಡ್ಕೊಡ್ಲೇಬೇಕು ಸರ್ ಇವರು. ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಪ್ರತಿಯೊಂದು ಬೀದಿಯವ್ರಿಗೂ ಇಲ್ಲಿ ಕುಮಾರಸ್ವಾಮಿ ಏನ್ ಹೇಳಿದ್ರು ಸರ್? ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು? ಬೀದಿ ವ್ಯಾಪಾರದವ್ರಿಗಂತಾನೆ ಒಂದು ಲೋನ್ ಸೆಕ್ಷನ್ ತರ ಮಾಡಿದಾರೆ ತಾನೆ. ಇವಾಗ PM ಸೇವಾ ನಿಧಿ ಅನ್ನೋದೊಂದು ಲೋನ್ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದಾರೆ ತಾನೆ, ಅದು ಬೀದಿ ವ್ಯಾಪಾರದವ್ರಿಗೇನೆ ಅಂತಾರೆ. ಈಗ ನಾವ್ ಅದರಿಂದ ಲಕ್ಷ ಲೋನ್ ತಗೊಂಡಿರ್ತೀವಿ, ಅದ್ ಹೆಂಗ್ ಕಟ್ಟೋದು? ನಾವು ಬೀದಿನಲ್ಲಿ ವ್ಯಾಪಾರ ನಿಂತು ವ್ಯಾಪಾರ ಮಾಡೇ ತಾನೇ ಕಟ್ಬೇಕು. ಅವತ್ತು ನಮ್ಮನ್ನ ಮೆನ್ಷನ್ ಮಾಡಿದಾರಲ್ಲ ಬೀದಿ ವ್ಯಾಪಾರದವ್ರು ಇದಾರೆ ಅನ್ನೋದನ್ನ. ಹೌದು. ಅವತ್ತು ನಿಮ್ಮನ್ನ ಬೀದಿ ಬದಿ ವ್ಯಾಪಾರಿ ಅಂತ ಗುರುತಿಸಿದ್ಮೇಲೆ ನಿಮ್ಗೊಂದು ಪರ್ಯಾಯ ಮಾರ್ಗವನ್ನ ಕೊಡ್ಲೇಬೇಕು, ಅದು ಸರ್ಕಾರದ ಜವಾಬ್ದಾರಿ ಅದು ಅಲ್ವಾ? ಸ್ಟಾರ್ಟಿಂಗ್ ಬೀದಿನಲ್ಲಿ ಯಾರು ಮಾಡಂಗಿಲ್ಲ ಅಂತ ಸ್ಟಾರ್ಟಿಂಗ್ ಎತ್ತಿಸ್ಬಿಡ್ಬೇಕಾಯ್ತು ಎಲ್ಲಾದ್ನು. ನಿಜ. ಈಗ ಇನ್ನೊಂದೇನೋ ಮಾತಾಡ್ತಿದ್ದಾರೆ ಅವ್ರವ್ರ ಪಕ್ಷದಲ್ಲೇನೆ, ಮಾಡಬೇಡಿ, GB ಎಲೆಕ್ಷನ್ ಹತ್ರ ಬರ್ತಾ ಇದೆ, ಜನ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಸ್ವಲ್ಪ ಹೋಲ್ಡ್ ಮಾಡಿ, ಒಂಚೂರು ಟೈಮ್ ಕೊಡಿ ಅಂತ ಹೇಳ್ತಾ ಇದಾರೆ ಇವಾಗ. ಸರ್ ಇವ್ರು ಟೈಮ್ ಕೊಡೋದಲ್ಲ ಸರ್, ನಮ್ಗೊಂದು ಪರ್ಯಾಯ ವ್ಯವಸ್ಥೆ ಬೇಕೇ ಬೇಕು ಸರ್. ಇವ್ರು ಎಲೆಕ್ಷನ್ ಮುಗಿದ ತಕ್ಷಣ ಮತ್ತೆ ಇವೇ ನಾಟಕಗಳು ಶುರು ಮಾಡ್ರೆ ಮತ್ತೆ ಹೋಗೋಣ ಸರ್ ನಾವು. ಎಲೆಕ್ಷನ್ ಮುಗಿದ್ಮೇಲೆ ಮತ್ತೆ ಈಗ ತೆಗಿರಿ ಮತ್ತೆ ಶಾಪ್ನ ಅಂತ ಅಂದ್ಬಿಡ್ತಾರೆ ಏನೋ ಭಯ ನಿಮ್ಗೆ. ಅವಾಗ ಎಲ್ಲಿ ಹೋಗೋದು ಹೇಳಿ? ನಿಜ. ಅವ್ರ ಸ್ವಾರ್ಥಕ್ಕೆ ಟೈಮ್ ಕೊಡ್ಬೋದು, ಕೊಟ್ರುನು
ಓಕೆ ಓಕೆ ಬಟ್ ಅವ್ರ ಕೆಲಸ ಮುಗಿದ್ಮೇಲೆ ನಮ್ಮನ್ನ ಸೈಡ್ಗೆ ಹಾಕಿರ ಏನ್ ಮಾಡೋಣ ಅವಾಗ ನಾವು? ಎಸ್ 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 ನೋಡೋಣ ಏನ್ ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ಗೌರ್ಮೆಂಟ್. ಥ್ಯಾಂಕ್ ಯು ಶಾರದಾ ಅವರು ಎಷ್ಟೊತ್ತು ರಾಜ್ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ. ನೋಡಿ, ಇದು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಭಯ ಕಾಡ್ತಾ ಇದೆ. ಸರ್ ಈಗೇನೋ GB ಎಲೆಕ್ಷನ್ ಅಂತೇಳಿ ಅವರವರೇ ಡಿಸ್ಕಸ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಕೊಡಿ ಅಂತಂದ್ರು. ಎಲೆಕ್ಷನ್ಗೆ ಮತ ಕೇಳೋ ಸಂದರ್ಭದಲ್ಲಿ ಏನೋ ಅವರು ಆರಿಕೆಯಾಗಿ ನೋಡಿ ಎಲ್ಲ ವಾಪಸ್ ತಗೊಳ್ಳಿಲ್ವಾ, ನಿಮ್ಗೆ ಅಂಗಡಿಗೆ ವಾಪಸ್ ಕೊಡ್ಲಿಲ್ವಾ, ಮಾಡಿ ಇವಾಗ ಓಟ್ ಕೊಡಿ ಅಂತ ಕೇಳ್ತಾರೆ. ಮತ್ತೆ ಓಟ್ ಕೊಟ್ಟು ಗೆಲ್ಸಿದ ಮೇಲೆ ಮತ್ತೆ ಅದೇ ರೀತಿಯಾಗಿ ಅಂಗಡಿ ತೆಗೆದುಬಿಡಿ ಅಂಗಡಿನ ಅಂತ ಅಂದ್ಬಿಟ್ರೆ ನಾವೇನ್ ಮಾಡೋಣ? ಇದಕ್ಕೊಂದು ಶಾಶ್ವತ ಪರಿಹಾರ ಕೊಟ್ಬಿಡ್ಬೇಕು. ಅದ್ಯಾವುದೋ ಒಂದು ಜಾಗ ಗುರುತಿಸ್ಬಿಟ್ಟು ನಮ್ಗೊಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ, ಹೀಗಂತ ಹೇಳ್ತಾ ಇರೋದು ಬೀದಿ ಬದಿ ವ್ಯಾಪಾರಸ್ಥರು. ನಗರದಲ್ಲಿರುವ ಹಲವು ಬೀದಿ ಬದಿ ವ್ಯಾಪಾರಸ್ಥರ ಅಳಲು ಜೊತೆಗೆ ಮಾತು ಇದೇ ಇದೆ. ಏಕಾಏಕಿ ಬಂದ್ಬಿಡ್ತೀರಾ, JCB ನುಗ್ಗಿಸ್ಬಿಡ್ತೀರಾ, ಬರೀ ಇಂಥವೇ ಆಗೋಯ್ತು. ನಮ್ಮ ಜೊತೆಗೆ ನಿಮ್ಗೆ ಉಳ್ಳವರು ಕಾಣಿಸೋದಿಲ್ಲ. ಅವರು ಮನೆ ಮುಂದೆ ಶೋ ಕೊಡೋದಕ್ಕೆ ಅಂತೇಳಿ ಹೂಗಳ ಪಾಟ್ಗಳನ್ನ ಹಾಕಿರ್ತಾರೆ, ಅದೇನೋ ಡಿಸೈನ್ ಆಗಿ ರ್ಯಾಂಪ್ಗಳು ಹಾಕ್ಸಿರ್ತಾರೆ, ಬೇರೆ ಬೇರೆ ತರ ಏನೋ ಮಾಡ್ಕೊಂಡಿರ್ತಾರೆ, ಮನೆ ಮುಂದೆ ಗಾರ್ಡನ್ನೇ ಮಾಡ್ಕೊಂಡಿರ್ತಾರೆ ನಿಮ್ ಫುಟ್ಪಾತ್ ನಲ್ಲಿ. ಅದು ಕಾಣೋದಿಲ್ಲ. ಅದು ಒತ್ತುವರಿಯಲ್ಲ ನಿಮ್ ಪ್ರಕಾರ. ಯಾರೋ ಒಂದು 50 ಬಟ್ಟೆನ ಗುಡ್ಡೆ ಹಾಕೊಂಡು ಅದನ್ನ 100 ರೂಪಾಯಿಗೆ ಏನೋ ಹೊಟ್ಟೆಪಾಡಿಗೆ ಮಾರ್ತಾ ಇರ್ತಾರೆ, ಅವ್ರು ಕಾಣಿಸ್ತಾರೆ ನಿಮ್ಗೆ. ಅದಾದ್ಮೇಲೆ ಆಟೋಮೊಬೈಲ್ಸ್ ನೋಡಿದ್ರಲ್ಲ, ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ನಿಲ್ಸಿದೀವಿ, ಕೆಲಸ ಆದ್ಮೇಲೆ ತೆಗೆಸ್ಬಿಡ್ತೀವಿ ಅಂತ. ಅಲ್ಲಿ ತನಕ ಓಡಾಡೋರು ಪಾದಾಚಾರಿಗಳು ಏನು ಮಾಡಬೇಕು? ರೋಡ್ ಸೈಡ್ ನಡ್ಕೊಂಡು ಹೋಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಹಂಗೋದ ಟೈಮಲ್ಲಿ ಏನೋ ಒಂದು ಗಾಡಿ ಬೇರೆ ಬರುತ್ತೆ, ರಸ್ತೆ ಮೇಲೆ ಓಡಾಡೋದಕ್ಕ ಒಂದು ರೂಲ್ಸ್ ಅಂತ ಅಂದ್ಮೇಲೆ ಆ ರೂಲ್ಸ್ ಪ್ರಕಾರ ಹೋಗಬೇಕು. ಆಗೋದಿಲ್ಲ ಅದು. ಇನ್ನು ನಮ್ಮ ಶಾಸಕರು ಅನ್ಸ್ಕೊಂಡವರು ಜೊತೆಗೆ ಸಚಿವರು ಅನ್ಸ್ಕೊಂಡವರು ಫಾರಿನ್ಗೆಲ್ಲ ಟ್ರಿಪ್ ಹೋಗ್ತಾರೆ. ಏನಕ್ಕೆ? ಅಲ್ಲಿ ಹೆಂಗಿದೆ ವ್ಯವಸ್ಥೆ ಅಂತ ಹೇಳಿ ಸ್ಟಡಿ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ. ಕಳೆದ ಹಲವು ತಿಂಗಳುಗಳ ಹಿಂದೆ ನೀವೇ ಗಮನಿಸಿದ್ರಿ, ಎಲ್ಲ ಸೇರಿ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ, ಇದು ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡೋದಕ್ಕೆ ಅಂತ. ಅವಾಗ ಅವರು ಉತ್ತರ ಕೊಟ್ಟಿದ್ದೇನು? ಸ್ಟಡಿ ಪರ್ಪಸ್ಗೆ ಅಂತ. ಸ್ಟಡಿ ಪರ್ಪಸ್ಗೆ ಅಂತೇಳಿ ಫಾರಿನ್ಗೆ ಹೋಗ್ಬಿಟ್ಟು ಸ್ಟಡಿ ಮಾಡಿ ಅದೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ರಾಜ್ಯದಲ್ಲಿ ನನಗಂತೂ ಗೊತ್ತಿಲ್ಲ. ಫುಟ್ಪಾತ್ ವಿಚಾರ ಹೋಗ್ಬಿಟ್ಟು ಹಂಗಿದೆ ಫುಟ್ಪಾತ್, ಹಿಂಗಿದೆ ಫುಟ್ಪಾತ್, ಸಖದಾಗಿದೆ, ಹಂಗಿದೆ ಹಿಂಗಿದೆ, ಅದನ್ನ ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಾರೆ. ಯಾರಾದ್ರೂ ಒಬ್ರು ಇಂಪ್ಲಿಮೆಂಟ್ ಮಾಡಿದಾರಾ? ಫುಟ್ಪಾತ್ ನ ವಿಚಾರದಲ್ಲಿ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆಯೋ ಇಟ್ಸ್ ಫೈನ್, ಇಟ್ಸ್ ಗುಡ್, ಬೆಳವಣಿಗೆ ತುಂಬಾ ಒಳ್ಳೇದು. ಆದ್ರೆ ನೀವು ಆ ಉದ್ದೇಶದಿಂದ ಶುರು ಮಾಡಿದಾಗ ಅದು ಎಂಡ್ ಆಗೋದು ಯಾವ ಉದ್ದೇಶಕ್ಕೆ? ನೀವು ಅಂಗಡಿಗಳನ್ನ ಟಾರ್ಗೆಟ್ ಮಾಡ್ಕೊಂತ ಇರ್ತೀರಿ, ನಾಳೆ ಅದು ಪಾರ್ಕಿಂಗ್ ಸ್ಪಾಟ್ ಆಗುತ್ತೆ. ಗೊತ್ತಾ ನಿಮ್ಗೆ? ಈಗ ಆಲ್ರೆಡಿ ಒಂದಷ್ಟು ಆಗಿದೆ, ಅದನ್ನ ತೆಗೆಸಿ ಫಸ್ಟ್. ಆಮೇಲೆ ಫುಟ್ಪಾತ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಫುಲ್ ಕ್ಲಿಯರ್ ಆಗಿರುತ್ತೆ. ಆಮೇಲೆ ನಿಮಗೆ ಬೆಂಗಳೂರಿನಲ್ಲಿ ನಂಬರ್ 1 ಸಮಸ್ಯೆ ಏನ್ ಹೇಳಿ? ಟ್ರಾಫಿಕ್. ಫುಟ್ಪಾತ್ ಜನ ಓಡಾಡೋದ್ರ ಬದಲು ನಿಮ್ಗೆ 2 ವೀಲರ್ ಓಡಾಡ್ತವೆ. ಒಂದು ವ್ಯವಸ್ಥೆ ಮಾಡಿದ ಮೇಲೆ ಅದರ ರೂಪೋಸ್ಗಳು ಬಹಳಷ್ಟು ಇರ್ತವೆ. ನೀವು ಫುಟ್ಪಾತ್ ಕ್ಲಿಯರ್ ಮಾಡಿಬಿಟ್ವಿ, ಎಲ್ಲ ಸಮಸ್ಯೆ ಕ್ಲಿಯರ್ ಆಗೋಯ್ತು ಅಂತ ಸುಮ್ಮನೆ ಕೂರೋದಲ್ಲ, ಮೇಂಟೈನ್ ಮಾಡಬೇಕು. ಏನೋ ಸರ್ಕಾರ ಇವಾಗೇನೋ ಯೋಚನೆ ಮಾಡ್ತಾ ಇದೆಯಂತೆ, ಸ್ವಲ್ಪ ಕಾಲಾವಕಾಶ ಕೊಡೋಣ, GB ಎಲೆಕ್ಷನ್ ಬರುತ್ತೆ, ಅದರ ಎಫೆಕ್ಟ್ ತಟ್ಬಿಡುತ್ತೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರೇ ಒಂದಷ್ಟು ಜನ ಸಜೆಷನ್ಗಳು ಕೊಡ್ತಾ ಇದ್ದಾರೆ. ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಫುಟ್ಪಾತ್ ಪಾಲಿಟಿಕ್ಸ್ ಹಿಂಗೆ ಮುಂದುವರಿಯುತ್ತಾ, ಅಥವಾ ಒಂದು ಬ್ರೇಕ್ ಕೊಡುತ್ತಾ, ಅಥವಾ ಸಮಯಾವಕಾಶವನ್ನ ಕೊಡುತ್ತಾ? ಸಮಯಾವಕಾಶವನ್ನ ಕೊಟ್ರೆ ಈಗ ಆಲ್ರೆಡಿ ತೆರವು ಮಾಡಿದಿರಲ್ಲ ಅಂಗಡಿಯವರು, ಏನ್ ಮಾಡಬೇಕು? ಮತ್ತೆ ಬಂದು ಅಂಗಡಿ ಹಾಕೊಳ್ಬೋದಾ? ನೀವು ಅದಕ್ಕೆ ಪರ್ಮಿಟ್ ಕೊಡ್ತೀರಾ? ಆಮೇಲೆ ಮತ್ತೆ GB ಎಲೆಕ್ಷನ್ ಆದ್ಮೇಲೆ ಮತ್ತೆ ತೆರವು ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀರಾ? ಈ ಒಂದು ಆಶ್ವಾಸನೆಯನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೋಡೋಣ, ಈ ಎಲ್ಲಾ ಸಮಸ್ಯೆಗಳಿಗೂ ಕಾಲವೇ ಉತ್ತರ ಕೊಡಬೇಕು, ಏನ್ ಹೇಳುತ್ತೆ ಸರ್ಕಾರ ಅಂತ ಹೇಳಿ. ಇದೆಷ್ಟು ಇವರೆಗಿನ ಸುದ್ದಿ. ನೋಡ್ತಾರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.